ಎಲ್ರಿಗೂ ನಮಸ್ಕಾರ. ವೆಲ್ಕಮ್ ಟು ಚರ್ಚೆ ಇನ್ ಸ್ಪೆಕ್ಟಾಕಲ್ಸ್ ಆಫ್ ಲಾ ಎಪಿಸೋಡ್ 2 ಅಂಡ್ ಟಾಪಿಕ್ ಇಸ್ ಇಂಟರ್ನ್ಶಿಪ್. ಅಂಡ್ ನಮ್ ಜೊತೆ ಇದ್ದಾರೆ ರವಿಚಂದ್ರನ್ ಅಂತ. ಸೊ ನಾನು ಅವ್ರ ಬಗ್ಗೆ ನಮ್ ಗೆಸ್ಟ್ ಬಗ್ಗೆ ಇಂಟ್ರೊಡಕ್ಷನ್ ಕೊಡ್ತೀನಿ. ಮಿಸ್ಟರ್ ರವಿಚಂದ್ರ ಗೌಡ ಪಾಟೀಲ್ ಈಸ್ ಅ ಫೈನಲ್ ಇಯರ್ BLLB ಸ್ಟೂಡೆಂಟ್. ಮತ್ತೆ ಇವರು ಸೀನಿಯರ್ ಅಡ್ವೊಕೇಟ್ ವಿಜಯ್ ಹನ್ಸಾರಿಯಾ ಅಟ್ ಸುಪ್ರೀಂ ಕೋರ್ಟ್ ಆಫ್ ಇಂಡಿಯಾ ಮತ್ತೆ ಫಾರ್ಮರ್ ಅಟಾರ್ನಿ ಜನರಲ್ ಆಫ್ ಇಂಡಿಯಾ KK Venugopal sir, who is also alumni of Raja Lakhamgowda Law College, Belagavi. So ಅವ್ರ ಹತ್ರ internship ಮಾಡಿದ್ದಾರೆ. And today will be discussion on internship, how to do internship, experience ಅವ್ರದ್ದು ಏನಿತ್ತು, ಅವ್ರ suggestions ಎಲ್ಲ ಅವ್ರು ಕೊಡ್ತಾರೆ. ವೆಲ್ಕಮ್ ರವಿಚಂದ್ರನ್. ಸೊ ಹೇಗಿದ್ದೀರಾ? ಚೆನ್ನಾಗಿದ್ದೀನಿ. ನಿಮ್ ಮತ್ತೆ ಎಕ್ಸಾಮ್ ಪ್ರಿಪರೇಷನ್ ಹೆಂಗ್ ನಡೆದಿದೆ? ಫಸ್ಟ್ ಆಫ್ ಆಲ್ ನಿಮ್ಗೆ ಕರ್ಸಿದ್ದಕ್ಕ ಧನ್ಯವಾದ ವ್ಯಕ್ತಪಡಿಸ್ತೀನಿ. ಆಮೇಲೆ ಐ ಲುಕ್ ಫಾರ್ವರ್ಡ್ ಟು ಶೇರಿಂಗ್ ಮೈ ಥಾಟ್ಸ್ ವಿತ್ ಯು. ಎಸ್, ಸೊ ವಿಲ್ ಬಿಗಿನ್ ವಿತ್ ಅವರ್ ಡಿಸ್ಕಷನ್. ಫಸ್ಟ್ ಏನಂದ್ರೆ ನೀವ್ ಯಾರ ಹತ್ರ ಇಂಟರ್ನ್ಶಿಪ್ ಮಾಡಿದ್ರಿ, ಆಮೇಲೆ ಅವ್ರ ಬಗ್ಗೆ ಸ್ವಲ್ಪ ಇಂಟ್ರೊಡಕ್ಷನ್ ಕೊಡ್ರಿ. ಈಗ should I only with my internship in the Supreme Court or all the 5 interns? ನೀವು ಸುಪ್ರೀಂ ಕೋರ್ಟ್ ಮೇಲೆ ಫೋಕಸ್ ಮಾಡ್ರಿ. ಸುಪ್ರೀಂ ಕೋರ್ಟ್ ಫೋಕಸ್ ಮಾಡ್ಬೇಕಂದ್ರೆ 2 ಪಾರ್ಟ್ ಡಿವೈಡ್ ಮಾಡ್ತೀನಿ. ಯಾಕಂದ್ರೆ ಸುಪ್ರೀಂ ಕೋರ್ಟ್ ಒಳಗೆ 2 ಇಂಟರ್ನ್ಶಿಪ್ ಮಾಡೀನಿ. ಒಂದು 15ರಿಂದ ಮೇ 15 ಒಂದು, ಆಮೇಲೆ ತಿಂಗಳು ಜುಲೈನಾಗ ಏಪ್ರಿಲ್ 15ರಿಂದ ಮೇ 15 ನಾ ಸೀನಿಯರ್ ಅಡ್ವೊಕೇಟ್ ವಿಜಯ್ ಹನ್ಸಾರಿಯಾ ಸರ್ ಕಡೆ ಇಂಟರ್ನ್ಶಿಪ್ ಮಾಡೀನಿ. ಸೀನಿಯರ್ ಅಡ್ವೊಕೇಟ್ ವಿಜಯ್ ಹನ್ಸಾರಿಯಾ ಸರ್ ಈಗ 30 ಸುಪ್ರೀಂ ಕೋರ್ಟ್ ನಾಗ ಪ್ರಾಕ್ಟೀಸ್ ನಾಗ ಅದಾರ. ಅವ್ರು ಬೇಸಿಕಲಿ ಕಾನ್ಸ್ಟಿಟ್ಯೂಷನಲ್ ಲಾ ಕೇಸಸ್ ಹಿಡಿತಾರ. ಅವ್ರ ಫೇಮಸ್ ಕೇಸಸ್ ಸಚ್ ಆಸ್ 2G ಸ್ಪೆಕ್ಟ್ರಮ್ ಕೇಸ, ಆಮೇಲೆ ರಾಜೀವ್ ಗಾಂಧಿ ಅಸಾಸಿನೇಷನ್ ಕೇಸ, ಮತ್ತ ಇಂಥವೆಲ್ಲ ಕೇಸಸ್ ಒಳಗ ಅವ್ರ ಏನದ್ ಅಪಿಯರ್ ಆಗ್ಯಾರ. ಆಮೇಲೆ ಹಿ ಇಸ್ ದ ಸನ್ ಆಫ್ ಸುಪ್ರೀಂ ಕೋರ್ಟ್ ಜಡ್ಜ್, ಫಾರ್ಮರ್ ಸುಪ್ರೀಂ ಕೋರ್ಟ್ ಜಡ್ಜ್ ಲೇಟ್ ಶ್ರೀ BL ಹನ್ಸಾರಿಯಾ. ಅದಕ್ಕ ಅವ್ರ ಆಫೀಸ್ ನಾಗ ನಾ 1 ತಿಂಗಳು ಇಂಟರ್ನ್ಶಿಪ್ ಮಾಡೀನಿ. ಆಮೇಲೆ ನಮ್ ಸೆಕೆಂಡ್ ಆಮೇಲೆ ಮೋಸ್ಟ್ ಇಂಟ್ರೆಸ್ಟಿಂಗ್ ಒನ್ ಇಸ್ KK Venugopal sir ಕಡೆ ಇಂಟರ್ನ್ಶಿಪ್ ಮಾಡೀನಿ. KK Venugopal sir, he is awardee of Padma Bhushan, ಆಮೇಲೆ ಪದ್ಮಭೂಷಣ್, ಆಮೇಲೆ he is the longest serving attorney general. ಅದಕ್ಕಿಂತ ಮೊದ್ಲು ಅವ್ರ ಅಡಿಷನಲ್ ಸಾಲಿಸಿಟರ್ ಜನರಲ್ ಇದ್ರು. ಆಮೇಲೆ he is son of ಫೇಮಸ್ ಕಾನ್ಸ್ಟಿಟ್ಯೂಷನಲ್ ಲಾಯರ್ MK Nambiar, ಬ್ಯಾರಿಸ್ಟರ್ MK Nambiar. ಅದಕ್ಕ ಅವ್ರ ಲೀನಿಯೇಜ್ ದವ್ರು ಅವ್ರ ಅದಾರ, ಈ ಲೀನಿಯೇಜ್ ದವ್ರು ಇವ್ರು ಅದಾರ. ಇಲ್ಲೊಂದ್ ತಿಂಗಳ ಇಂಟರ್ನ್ಶಿಪ್ ಮಾಡಿ, ಅಲ್ಲೊಂದ್ ತಿಂಗಳ ಇಂಟರ್ನ್ಶಿಪ್ ಮಾಡಿ. ಓಕೆ, ನೆಕ್ಸ್ಟ್ ಕ್ವಶನ್ ಏನಂದ್ರ, ನಿಮಗೆ ಇದು ಅಪರ್ಚುನಿಟಿ ಹೆಂಗ್ ಸಿಕ್ತು ಸುಪ್ರೀಂ? ಯಾಕಂದ್ರ ಬಹಳ ಸ್ಟೂಡೆಂಟ್ಸ್ ಇಂದ ಏನ್ ಕ್ವಶನ್ ಅಂದ್ರ, ನಾವ್ ಮಾಡೋದದ ಸುಪ್ರೀಂ ಕೋರ್ಟ್ ಲೆವೆಲ್ ಆಗ ಇಂಟರ್ನ್ಶಿಪ್, ಬಟ್ ಅಪರ್ಚುನಿಟಿ ಹೆಂಗ್ ಹುಡ್ಕಾಡ್ಬೇಕು, ಯಾವ ತರ ಇಂಟರ್ನ್ಶಿಪ್ ನಾವ್ ಎಲ್ಲಿ ಹುಡ್ಕಾಡ್ಬೇಕು, ವಿಚ್ ಆರ್ ದ ಸೋರ್ಸಸ್ ಅಂತ ಅವ್ರು ಕೇಳಿದ್ರ. ಸೊ ನೀವೇನ್ ಹೇಳ್ತೀರಿ, ನಿಮಗ್ ಹೆಂಗ್ ಸಿಕ್ತು, ಸ್ಟೂಡೆಂಟ್ಸ್ ಹೆಂಗ್ ನೋಡ್ಬೋದು? ಅಪರ್ಚುನಿಟಿ ಸಿಗ್ಲಿಲ್ಲ, ಅಪರ್ಚುನಿಟಿ ನಾನೇ ಹುಡ್ಕಾಡ್ಕೊಂಡು ಹೋಗ್ನಿ. ಏನಾತಂದ್ರ ಒಂದೇದ ಮತ್ 2 ಪಾಠ ವಿಜಯ್ ಹನ್ಸಾರಿಯಾ ಸರ್ದ ಇಂಟರ್ನ್ಶಿಪ್ ಹೆಂಗ್ ಸಿಕ್ತಂದ್ರ, ನಾ ಮೊದ್ಲ ವಿಚಾರ ಮಾಡೀನಿ. ಯಾವಾಗ ನಾ ಫಸ್ಟ್ ಇಯರ್ ಲಾ ಸ್ಟೂಡೆಂಟ್ ಇದ್ನಿ ಎಲ್ಲಿ RL ಲಾ ಕಾಲೇಜ್ ಒಳಗ ಅಂದ್ರ, ಅವಾಗ ನಾ ಎಲ್ಲಾರ ಮುಂದೆ ಹೇಳ್ತೀನಿ ನಮಗ ಇಂಟರ್ನ್ಶಿಪ್ ಇರ್ತೈತಿ ಪ್ರತಿ ವರ್ಷ 1 ತಿಂಗಳ ಯಾವ್ದಾರ ಅಡ್ವೊಕೇಟ್ ಕಡೆ ಹೋಗ್ಬೇಕು. ಅದಕ್ ನಾ 5 ವರ್ಷ 5 ಕಡೆ ಇಂಟರ್ನ್ಶಿಪ್ ಮಾಡ್ಬೇಕು ಅನ್ನೋ ತಲೆಯಾಗ ವಿಚಾರ ಇಟ್ಕೊಂಡಿನಿ. 1ನೇ ವರ್ಷ ನಾ 3 ಜಮಖಂಡಿ, ಅದಕ್ ನಾ 1ನೇ ವರ್ಷ ಜಮಖಂಡಿ ಒಳಗೆ ಇಂಟರ್ನ್ಶಿಪ್ ಮಾಡ್ತೀನಿ. 2ನೇ ವರ್ಷ ನಾ ಲಾ ಕಲಿಯೋದು ಬೆಳಗಾವ್ನಾಗ, ಅದು ಬೆಳಗಾವ್ ಒಳಗೆ 2ನೇ ವರ್ಷ ಇಂಟರ್ನ್ಶಿಪ್ ಮಾಡ್ತೀನಿ. 3ನೇ ವರ್ಷ ಧಾರವಾಡ ಹೈಕೋರ್ಟ್ನಾಗ ಮಾಡ್ತೀನಿ. 4ನೇ ವರ್ಷ ಬೆಂಗಳೂರು ಹೈಕೋರ್ಟ್ನಾಗ, 5ನೇ ವರ್ಷ ಸುಪ್ರೀಂ ಕೋರ್ಟ್ ಮಾಡ್ತೀನಿ ಅಂತ ಅಂದ್ ಹಿಂಗ ಅಂತೀನಿ. ನನಗ್ ಸಹಿತ ಏನಾದ ಕಾನ್ಫಿಡೆನ್ಸ್ ಇದ್ದಿದ್ದಿಲ್ಲ, 5ನೇ ವರ್ಷ ಸುಪ್ರೀಂ ಕೋರ್ಟ್ಗೆ ಹೋಗ್ತೀನಿ ಅಂತ ಅಂದ್. ಖರೆ 5ನೇ ವರ್ಷ ಬರೋಣ ಏನದ ಹೆಂಗಾರೆ ಮಾಡಿ ಇಂಟರ್ನ್ಶಿಪ್ ಹೋಗಬೇಕು ಅನ್ನೋದಿತ್ತು. ಅದಕ್ಕ ಈಗ ಅದು ಏನದ 10th ಸೆಮ್ ಬರಾಣ 10th ಸೆಮ್ ಅಂದ್ರೆ 9th ಸೆಮ್ ಎಕ್ಸಾಮ್ ಮುಗಿಸಿ ಸೂಟಿ ಇದ್ದಲ್ಲ, ಅವಾಗ ನಾ ಏನ್ ಮಾಡೀನಿ, ಸುಪ್ರೀಂ ಕೋರ್ಟ್ ವೆಬ್ಸೈಟ್ ಒಳಗ ಎಲ್ಲಾ ನಾನು ನಮ್ ಫ್ರೆಂಡ್ ಕೂಡಿ ಸುಪ್ರೀಂ ಕೋರ್ಟ್ ವೆಬ್ಸೈಟ್ ಒಳಗ ಒಂದ್ ಲಿಸ್ಟ್ ತೆಗದಿವಿ. ಏನಂದ್ರ ಆ ಲಿಸ್ಟ್ ಒಳಗ ಎಲ್ಲಾ ಸೀನಿಯರ್ ಅಡ್ವೊಕೇಟ್ ಗಳದ ಹೆಸರ, ಅವ್ರ ಕಾಂಟ್ಯಾಕ್ಟ್ ಡೀಟೇಲ್ಸ್ ಇದ್ದು, ಅವ್ರ ಫೋನ್ ನಂಬರ್, ಆಮೇಲೆ ಅವ್ರದ್ದು ಇಮೇಲ್ ID ಗಳು ಇದ್ದು. ಅದಕ್ ನಮ್ ಫ್ರೆಂಡ್ ಎಲ್ಲಾರ್ಗು ಏನದ CV ಕಳ್ಸಿದ. ತಂದ CV ಕಳ್ಸೋಣ, ಅವ್ನಿಗೆ 1-2 ಅಡ್ವೊಕೇಟ್ ಗಳು ರಿಪ್ಲೈ ಮಾಡಿದ. ಆ 2 ಅಡ್ವೊಕೇಟ್ ಗಳು ರಿಪ್ಲೈ ಮಾಡಿದಾರಲ್ಲ, ಆ ಅಡ್ವೊಕೇಟ್ ಗಳಿಗೆ ಅಷ್ಟ ನನ್ CV ಕಳ್ಸಿನಿ. ಅದ್ರೊಳಗ ಒಬ್ರ ಅಂದ್ರ ವಿಜಯ್ ಹನ್ಸಾರಿಯಾ ಸರ್. ವಿಜಯ್ ಹನ್ಸಾರಿಯಾ ಸರ್ಗೆ ನನ್ CV ಕಳ್ಸಾನ 2 ದಿವ್ಸ ಬಿಟ್ಟ ಅವ್ರ ಅಸೋಸಿಯೇಟ್ ಅದಾರ ಅವ್ರ ಆಫೀಸ್ನಾಗ ಒಬ್ರ, ಅವ್ರ ನನಗ ಮೇಲ್ ಹಾಕಿದ್ರ. ಏನದ, ನಿಮ್ your CV has been shortlisted and you are expected to appear for an interview on Saturday at 9 o'clock. ಆಮೇಲೆ ಮುಂಜಾನೆ 9 ಗಂಟೆಗೆ ಶನಿವಾರನ ಇಂಟರ್ವ್ಯೂ ಕೊಟ್ಟೆ. ಗೂಗಲ್ ಮೀಟ್ ಒಳಗೆ ಇಂಟರ್ವ್ಯೂ ಇತ್ತ. ಅವ್ರ ಜೂನಿಯರ್ ಅಸೋಸಿಯೇಟ್ ಒಂದು ಇಂಟರ್ವ್ಯೂ ತಗೊಂಡ್ರು. ಇಂಟರ್ವ್ಯೂ ತಗೊಳೋಣ, ಆಮೇಲೆ 2-3 ದಿವ್ಸ ಬಿಟ್ಟು ನೀವು ಸೆಲೆಕ್ಟ್ ಆಗಿರಿ, ಡೆಲ್ಲಿಗೆ ಬರ್ರಿ ಅಂತ ಹೇಳಿದ್ರು. ಏಪ್ರಿಲ್ 15ಕ್ಕೆ ಬರ್ರಿ, 1 ತಿಂಗಳದ ಇಂಟರ್ನ್ಶಿಪ್ ಐತತ್ ಅಂತ ಹೇಳಿದ್ರು. ಹಿಂಗಾಗಿ ಅಲ್ಲಿ ಸೆಲೆಕ್ಟ್ ಆಗಿ
ಆಮೇಲೆ ನಿನ್ ಕೆ ವೇಣುಗೋಪಾಲ್ ಸರ್ ಆಫೀಸ್ನ ಹೆಂಗ್ ಸೆಲೆಕ್ಟ್ ಅಂದ್ರೆ ಇದಕ್ಕೆ ಹಿಂದೊಂದು ಬ್ಯಾಕ್ ಗ್ರೌಂಡ್ ಸ್ಟೋರಿ ಐತಿ. ಇದ್ರ ಹಿಂದಿನ ಸ್ಟೋರಿ ಏನಂದ್ರೆ ಯಾವಾಗ 2022ರಾಗ ಡಿಸೆಂಬರ್ನಾಗ ನಾವು ಒಂದ್ ಮುಟ್ಕೋಟ್ ಗೆದ್ದಿದ್ದೀವಿ ನ್ಯಾಷನಲ್ ಲೆವೆಲ್. ಅವಾಗ ದ ಒನ್ ಬಾಂಡ್ ದಟ್ ನಾವ್ ಏನ್ ಬಾಂಡ್ ಕೆ ವೇಣುಗೋಪಾಲ್ ಸರ್ ಜೊತೆ ಶೇರ್ ಮಾಡ್ತೀನಿ ಅಂದ್ರ ವಿ ಶೇರ್ ಅ ಸೇಮ್ ಅಲುಮ್ನಿ ಮ್ಯಾಟರ್. ಇನ್ ಒಂದ್ ವರ್ಷದೊಳಗೆ ನಾನು ಆರ್.ಎಲ್.ಆ ಕಾಲೇಜ್ ಇನ್ ಒಂದ್ ತಿಂಗಳದೊಳಗೆ ನಾನು ಆರ್.ಎಲ್.ಆ ಕಾಲೇಜ್ ಅಲುಮ್ನಿ ಹಾಕಿನಿ. ಆಮೇಲೆ ಸರ್ ಒಂದ್ 70 ವರ್ಷದಿಂದ ಆರ್.ಎಲ್.ಆ ಕಾಲೇಜ್ನಾಗ ಅಲುಮ್ನಿ ಇದ್ರ. ಆರ್.ಎಲ್.ಆ ಕಾಲೇಜ್ನಾಗ ಕಲ್ತಾರ, ಅವರು ನಮ್ ಕಾಲೇಜ್ ಅಲುಮ್ನಿ. ಸೊ ವಿ ಶೇರ್ ದ ಸೇಮ್ ಅಲುಮ್ನಿ ಮ್ಯಾಟರ್. ಅದಕ್ಕ ಅವ್ರು ಏನ್ ಮಾಡಿದ್ರು, ನಾವ್ ಮುಟ್ಕೋಟ್ ಗೆಲ್ಲೋಣ ಒಂದ್ ಕಂಗ್ರಾಚುಲೇಷನ್ಸ್ ಲೆಟರ್ ಕಳ್ಸಿದ್ರು. ಕಂಗ್ರಾಚುಲೇಟ್ ಮಾಡಕ್ ಒಂದ್ ಲೆಟರ್ ಕಳ್ಸಿದ್ರು. ಲೆಟರ್ ಕಳ್ಸೋಣ ಅದ್ರೊಳಗೆ ಅವ್ರ ತಮ್ಮ ಇಮೇಲ್ ಐಡಿ ಕೊಟ್ಟಿದ್ರು. ಇಮೇಲ್ ಐಡಿ ನಾ ಹೆಂಗ ಮಾಡಿ ಲೆಟರ್ ಯೂಸ್ ಮಾಡ್ಬೇಕಂತ ನನಗಿತ್ತು. ಆ ಇಮೇಲ್ ಐಡಿ ನಾ 2-3 ಸಲ ಈ ವರ್ಷ CV ಕಳ್ಸಿನಿ, ಆದ್ರ ನನಗೇನೋ ರಿಪ್ಲೈ ಬರ್ಲಿಲ್ಲ. ಲಾಸ್ಟ್ ಒಂದ್ ಅಟೆಂಪ್ಟ್ ಮಾಡೋನು ಏನಾಕೈತ ಅಲ್ಲಿ ಅಂತ ಅಂದ ಏನ್ ಮಾಡೀನಿ, ಸರ್ ಇನ್ ಲೆಟರ್ ಪ್ರಿಂಟ್ ಔಟ್ ತಗೊಂಡಿ. ಆಮೇಲೆ ನಾ ಒಂದ್ ಹ್ಯಾಂಡ್ ರಿಟರ್ನ್ ಲೆಟರ್ ಬರೀನಿ. ಆಮೇಲೆ ಒಂದೊಂದ್ CV ಪ್ರಿಂಟ್ ಔಟ್ ತಗೊಂಡ್ ಅದಕ್ಕೆ ಅಟ್ಯಾಚ್ ಮಾಡಿ ಅದನ್ನ ಪೋಸ್ಟ್ ಮಾಡಿ. ಇಟ್ ದಿವ್ಸ ಮೊದ್ಲ ಮೇಲ್ ಕಳ್ಸಾತೀನಿ, ಈ ಸಲ ನಾ ಪೋಸ್ಟ್ ಮಾಡಿ ಇದೊಂದು ಏನಾಕೈತ ಅಲ್ಲಿ ನೋಡುನು, ಇದಾತಂದ್ರ ಇಲ್ಲಾಂದ್ರ ನಾ ಎಕ್ಸ್ಪೆಕ್ಟ್ ಮಾಡೋದಿಲ್ಲ ಅಂತ ಕಳಿಸ್ಬಿಟ್ನಿ. ಕಳ್ಸೋಣ 15 ದಿವ್ಸ ಬಿಟ್ಟ ನಾವು ಕಾಲೇಜ್ ಒಂದ್ಸಲ ಲೇಟ್ ಮಾಡಿ ಹೋಗುವಾಗ ಸರ್ ಆಫೀಸ್ ದಿಂದ ನನಗ್ ಫೋನ್ ಬಂದ್ ಆರ್ ಯು ಮಿಸ್ಟರ್ ರವಿಚಂದ್ರ ಅಂದ್ರು. ಎಸ್ ಸರ್ ಅಂತ ಹೇಳಿ ಹನ್ನಡ ಟ್ರೂ ಕಾಲರ್ ಬಂತದ ಅಟರ್ನಿ ಜನರಲ್ಸ್ ಆಫೀಸ್ ಅಂತ. ಆಮೇಲೆ ನಾವ್ ಎತ್ತಣ ಆರ್ ಯು ರವಿಚಂದ್ರ ಅಂದ್ರು. ಎಸ್ ಅನ್ನಿ, ನಿಮ್ದು ಇಂಟರ್ವ್ಯೂಶಿಪ್ ಸೆಲೆಕ್ಟ್ ಆಗೈತಿ, ಡೇಟ್ ಗೀಟ ಡಿಸ್ಕಸ್ ಮಾಡಿದ್ರು. ಆಮೇಲೆ ನಂದ್ ಅವಾಗ ಏನೋ ಕಾಲೇಜ್ ನಡೆದಿತ್ತ, ಸೂಟಿ ಇದ್ದಿದ್ದಲ್ಲ. ಆಮೇಲೆ ನಾವ್ ನಮ್ ಪ್ರಿನ್ಸಿಪಲ್ ಜೋಡ ಮಾತಾಡಿ ಹಿಂಗ ಕೆ ವೇಣುಗೋಪಾಲ್ ಸರ್ ಆಫೀಸ್ ಇಂಟರ್ನ್ಶಿಪ್ ಸಿಕ್ಕೈತಿ, ಹೋಗ್ಬೋದನ್ನ ಅವರು ಸಪೋರ್ಟ್ ಕೊಟ್ರು. ಅದಕ್ಕೆ ಸೆಲೆಕ್ಟ್ ಆಗಿ ಹೋಗ್ಬೇಕು. ಆಕ್ಚುಲಿ ಇದೆ ಈಸಿಲಿ ಸಿಗಂಗಿಲ್ಲ. ಆಕ್ಚುಲಿ ಪ್ರೌಡ್ ಫೀಲಿಂಗ್ ಇದೆ, ಯಾಕಂದ್ರ ನಾ ಹೋದಾಗ ಅಲ್ಲಿ ನೋಡ್ದಲ್ಲ, ವೆರಿ ಹಾರ್ಡ್ ಇಂಟರ್ನ್ಶಿಪ್. ಬಾಳ್ ಜನಂಗ ಸಿಗಂಗಿಲ್ಲ ಅಲ್ಲಿ. ಸೊ ನೀವು ಸಿಲೆಕ್ಟ್ ಆಗಿರಂದ್ರ ಇಟ್ಸ್ ಅ ಗ್ರೇಟ್ ಫೀಲಿಂಗ್. ಅಂಡ್ ಈಗ ಸೆಲೆಕ್ಷನ್ ಪ್ರೊಸೆಸ್ ಇರ್ತದ, ಕೆಲವೊಬ್ರು ಇಂಟರ್ವ್ಯೂ ಎಲ್ಲ ತಗೋಬಹುದು. ಸೊ ನೀವು ಇಂಟರ್ವ್ಯೂ ಕೊಟ್ಟಿದ್ರಿ ಮತ್ತೆ ಕೊಟ್ಟಿದ್ರ ಹೆಂಗ್ ಕ್ರ್ಯಾಕ್ ಮಾಡಿದ್ರಿ ಇಂಟರ್ವ್ಯೂ? ನೀವು ಹೇಳ್ದಂಗ ಸರ್ ಆಫೀಸ್ನಾಗ ಸೆಲೆಕ್ಷನ್ ಟಫ್ ಐತಿ. ವಿಜಯನ್ ಸರ್ ಆಫೀಸ್ನಾಗ ನಾ ಯಾವಾಗ ಇಂಟರ್ವ್ಯೂ ಕೊಟ್ನಲ್ಲ, ಅವಾಗ ನನಗ ಅವ್ರು ಇಂಟರ್ವ್ಯೂ ತಗೊಂಡಲ್ಲ. ಅವ್ರ ಏನ್ ಹೇಳಿದ್ರ, ಅದ್ ಒಂದೇ ತಿಂಗಳದ ಇಂಟರ್ನ್ಶಿಪ್ ಅವ್ರಿಗೆ 600 ಅಪ್ಲಿಕೇಶನ್ಸ್ ಬಂದಿದ್ದು. ಆಮೇಲೆ ಅವ್ರು ಒಂದ ಇಂಟರ್ನ್ ತಗೋತಾರ ಒಂದ್ ತಿಂಗಳಿಗೆ. ಕೆ ಸರ್ ಆಫೀಸ್ನಾಗ ಒಂದ್ 3-4 ಮಂದಿ ಇಂಟರ್ನ್ ತಗೋತಾರ, ಖರೆ ಅವ್ರಿಗೂ ಸಾವಿರಾರು ಇಂಟರ್ನ್ಶಿಪ್ ಅಪ್ಲಿಕೇಶನ್ ಬರ್ತಾವ. ಆಮೇಲೆ ಪ್ರೊಸೆಸ್ ಹೆಂಗೈತ ಅಂದಿರಲ್ಲ ನೀವು, ವಿಜಯನ್ ಸರ್ ಆಫೀಸ್ನಾಗ ಒಂದ್ ಮೊದ್ಲ ಆನ್ಲೈನ್ ನಾವ್ ಡೆಲ್ಲಿಗೆ ಹೋಗಿದ್ದ ಮೊದ್ಲ ಆನ್ಲೈನ್ ಅವ್ರ ಜೂನಿಯರ್ ಅಸೋಸಿಯೇಟ್ ಒಂದ್ ಇಂಟರ್ವ್ಯೂ ತಗೋತಾರ. ಆ ಇಂಟರ್ವ್ಯೂ ತಗೊಂಡ ಅವ್ರ ಒಬ್ಬರನ್ನ ಸೆಲೆಕ್ಟ್ ಮಾಡ್ತಾರ. ಆಮೇಲೆ ಅಲ್ಲಿ ಹೋಗೋಣ ಸರ್ ಬೈ ದಮ್ಸೆಲ್ಸ್ ವಿಜಯನ್ ಸರ್ ನಿಮ್ ಮುಂದ್ ಕೂತ್ ನಿಮ್ದೊಂದು ಇಂಟರ್ವ್ಯೂ ತಗೋತಾರ. ನೀವು ಎಷ್ಟ್ ಕೆಪೇಬಲ್ ಅದೀರಿ, ನಿಮ್ಗೆ ಎಂತ ಕೆಲಸ ಕೊಡ್ಬೇಕಂತ ಇಷ್ಟ ಇರ್ತೈತಿ. ಆಮೇಲೆ ಕೆ ಸರ್ ಆಫೀಸ್ನಾಗ ಹೆಂಗೈತಿ, CV ಮೇಲೆ ಇರ್ತೈತಿ ಹೆಚ್ಚ. ಆಮೇಲೆ ಅವ್ರ ಕಾಲ್ನಾಗ ಅವ್ರ ಸೆಕ್ರೆಟರಿ ಫೋನ್ ಮಾಡಿರ್ತಾರಲ್ಲ, ಅವಾಗ ಒಂದ್ ಮೈನರ್ ಅಂದ್ರೆ ನೀವು ಏನೇನ್ ಎಷ್ಟ್ ಕೆಪೇಬಲ್ ಅದೀರಿ ನಾಕ್ ತಗೊಳಕ ಒಂದ್ ನೇಮ್ಸೇಕ್ ಇಂಟರ್ವ್ಯೂ ಇರ್ತೈತಿ ಅಷ್ಟೇ. ಈಗ ಇಂಪಾರ್ಟೆಂಟ್ ಕ್ವಶನ್ ಏನಂದ್ರ, ಈಗ ಎಲ್ಲರಿಗೂ CV ಮಾಡಕ್ ಬರಂಗಿಲ್ಲ. ಆ CV ಬೇಸ್ ಮೇಲೆ ಎಲ್ಲ ಆಗಿರ್ತದ. ಈಗ ಜಾಬ್ ಅಪ್ಲಿಕೇಶನ್ ಆಗ್ಲಿ, ಇಂಟರ್ನ್ಶಿಪ್ ಆಗ್ಲಿ, ಎಲ್ಲ CV ಬೇಸ್ ಮೇಲೆ ಇರ್ತದ. ಬಟ್ ಎಷ್ಟೊಂದ್ ಜನಕ್ CV ಹೆಂಗ್ ಮಾಡೋದ್ ಅನ್ನೋದ ಗೊತ್ತಿಲ್ಲ. ಸೊ ಅಷ್ಟ ನೀವು ಪ್ರಿಸೈಸ್ ಆಗಿ ಹೇಳ್ರಿ ಒಂದ್ CV ಒಳಗ್ ಏನೇನ್ ಇರ್ಬೇಕ, ಅಂದ್ರೆ ಒಂದ್ CV ಒಳಗ್ ಏನ್ ಇಂಪಾರ್ಟೆಂಟ್ ಕಂಟೆಂಟ್ಸ್ ಇರ್ಬೇಕ ಅನ್ನೋದ್ ಹೇಳ್ರಿ. ನಾವು ಗೂಗಲ್ನಾಗ ಹೊಡೆದ್ ನೋಡಿದ್ವಿ ತಿಕೋ CV ಫಾರ್ಮಟ್ ಅಂದ, ಅವ್ ಏನೇನೋ ದೊಡ್ಡ CV ಬರ್ತಾವ, ಎಲ್ಲ ಎಕ್ಸ್ಪೀರಿಯನ್ಸ್ ಹಂಗ ಹಿಂಗ. ಅವಾಗ ಅದನ್ನ ನೋಡಿ ನಾವು ಮೊದ್ಲಿಗೆ ಹಾಂಗ ಬಿಡ್ತೇವ್, ನಾವ್ ಇವನೇನು ಮಾಡೇ ಇಲ್ಲಲ್ಲ ನನ್ CV ನಾಗ ಏನ್ ಹಾಕ್ಲಿ ಅಂತ ಅಂದ. ನನಗೂ ಸ್ಟಾರ್ಟಿಂಗ್ ಮಾಡುವಾಗ ಹಿಂಗಾಗಿತ್ತು. ಖರೆ ಏನ್ ಮಾಡ್ರಿ, ಏನೇನ್ ಮಾಡಿರ್ಲಾ ಅದನ್ನೆಲ್ಲ CV ಒಳಗೆ ಆಡ್ ಮಾಡಕ್ ಚಾಲು ಮಾಡಿ. ಆಮೇಲೆ ಫಸ್ಟ್ ಇಯರ್ ದಿಂದಾನೆ ನೀವು ಯಾವಾಗ ಲಾ ಕಾಲೇಜ್ ಜಾಯ್ನ್ ಆಕಿರಿ ಅವಾಗ CV ರೆಡಿ ಮಾಡಿ. ನಿಮ್ CV ಖಾಲಿ ಇರ್ಲಿ. CV ಒಳಗ್ ಮೊದ್ಲು ಏನೇನ್ ಇರ್ತೈತಿ, ಮೇಲೆ ಹೆಸರು, ನಿಮ್ದು ಇಂಟ್ರೊಡಕ್ಷನ್, ಆಮೇಲೆ ನಿಮ್ದ ಏನದ ಇಟ್ಟು ವರ್ಷ ಏನೇನ್ ಯಾವ ಕಾಲೇಜ್ನಾಗ ಕಲ್ತಿರಿ, ಯಾವ ಸ್ಕೂಲ್ನಾಗ ಕಲ್ತಿರಿ ಅನ್ನೋದ, ಆಮೇಲೆ ನಿಮ್ದ ಎಕ್ಸ್ಪೀರಿಯನ್ಸ್, ನಿಮ್ದ ಅಚೀವ್ಮೆಂಟ್ಸ್, ಆಮೇಲೆ ನಿಮ್ದ ಲಾಸ್ಟಿಗೆ ಒಂದ್ ಸ್ವಲ್ಪ ಇಂಟ್ರೆಸ್ಟ್, ಪರ್ಸನಲ್ ಇಂಟ್ರೆಸ್ಟ್ ಇಷ್ಟ ಇರ್ತೈತಿ. ಅದ್ರಾಗ ನಿಮ್ದ ಹೆಚ್ಚಾನ ಅಚೀವ್ಮೆಂಟ್ಸ್ ಖಾಲಿ ಇರ್ಬೋದು, ಲೀಗಲ್ ಎಕ್ಸ್ಪೀರಿಯನ್ಸ್ ಖಾಲಿ ಇರ್ಬೋದು. ಖರೆ ಖಾಲಿನ ಬಿಡ್ರಿ, ಖರೆ CV ರೆಡಿ ಮಾಡ್ರಿ. ಫಸ್ಟ್ ಇಯರ್ ರೆಡಿ ಮಾಡಿ ನೀವು ಇವಾಗ ಏನೇನ್ ಮಾಡ್ಕೋತ ಹೋಗ್ತೀರ ಅದನ್ನ ಆಡ್ ಮಾಡ್ಕೋತ ಹೋಗ್ರಿ. ನಿಮ್ ತಲ್ಯಾಗ CV ಐತಿ ಅಂತ ಅದನ್ನ ಆಡ್ ಮಾಡ್ಬೇಕು ಅನ್ನೋ ಕಾರಣಕ್ಕಾಗಿರಿ ನೀವ್ ಏನ್ ಮಾಡಕ್ ಚಾಲೂ ಮಾಡ್ತೀರಿ. ಏನೇನ್ ಮಾಡ್ತೀರ ಅದ್ರಾಗ ಆಡ್ ಮಾಡ್ಕೋತ ಹೋದ್ರೆ ನಿಮ್ಗೂ ಅದೊಂದು ಮೋಟಿವೇಶನ್ ಆಕೈತಿ. ನನ್ CV ಬೆಳತೈತಿ, ದೊಡ್ಡದಾಗತೈತಿ ನನ್ CV. ಆಮೇಲೆ CV ಒಳಗ ಅಚೀವ್ಮೆಂಟ್ಸ್ ಬರತಾವ ಅನ್ನೋದು. ಆಮೇಲೆ ಅದ CV ಪ್ರಿಸೈಸ್ ಇರ್ಬೇಕ. 1.5 ಪೇಜ್ ದಿಂದ ಹಿಡ್ಕೊಂಡು 2 ಪೇಜ್ ಮ್ಯಾಕ್ಸಿಮಮ್, ಅದಕ್ಕಿಂತ ಹೆಚ್ಚು ಬೇಡ.
CV ಒಳಗೆ ಎಷ್ಟ್ ಆಕೈತೆ ಅಷ್ಟ್ ಕಡಿಮೆ, ಆಮೇಲೆ ರೆಲವೆಂಟ್ ಇನ್ಫಾರ್ಮೇಶನ್ ಇರ್ಬೇಕು, ಚಲೋ ಇಂಪ್ರೆಷನ್ ಬರೋಂಗ್ ಇರ್ಬೇಕು. ನೀವು ಸ್ಕೂಲ್ ಒಳಗ ಯಾವ ಸಬ್ಜೆಕ್ಟ್ ಯಾವ ಪ್ರೈಸ್ ಗೆದ್ದೀರಿ, ಡಿಬೇಟ್ ಕಾಂಪಿಟೇಷನ್ ಗೆದ್ದೀವಿ, ಅವ್ರ ನೆಸೆಸಿಟಿ ಇಲ್ಲ. ಆದಷ್ಟು ಇರ್ಬೇಕು. ಆಮೇಲೆ ಏನ್ ಮಾಡಿ ಖಾಲಿ CV ಮಾಡ್ರಿ, ಅದ್ರೊಳಗ ಮುಂದೆ ಆಡ್ ಮಾಡಕ್ ಬರ್ತದ ಅನ್ನೋದು ನಾನು ಹೇಳ್ತೇನೆ. ಆಮೇಲೆ ಈಗ ನಾವ್ ಯಾರ ಹತ್ರ ಇಂಟರ್ನ್ಶಿಪ್ ಮಾಡಕ್ ಹೋಗ್ತೇವಿ ಅವ್ರ ಬಗ್ಗೆ ನಾವ್ ತಿಳ್ಕೊಬೇಕು ಅಂತ ಎಲ್ಲಾ ನಮ್ ಕಾಲೇಜ್ನಾಗ ಆಗ್ಲಿ ಎಲ್ಲಾ ಗೈಡ್ ಮಾಡ್ತಾರ. ಸೊ ನಿಮಗ ಇಂಟರ್ವ್ಯೂನಾಗ ಮೇನ್ ಏನ್ ಕೇಳಿದ್ರು, ಆಮೇಲೆ ಯಾವ ತರ ನೀವು ಆನ್ಸರ್ ಮಾಡಿದ್ರಿ, ಏನ್ ಪಾಯಿಂಟ್ಸ್ ಕೇಳಿದ್ರು ಇಂಪಾರ್ಟೆಂಟ್? ಇಂಟರ್ವ್ಯೂನಾಗ ಏನ್ ಕೇಳಿದ್ರು, ಫಸ್ಟ್ ಇಂಟರ್ವ್ಯೂ ಕೊಟ್ಟಿದ್ದ ವಿಜಯನ್ ಸರಿಯ ಸರ್ ಆಫೀಸ್ಗೋಸ್ಕರ, ಅವ್ರ ಜೂನಿಯರ್ ಅಸೋಸಿಯೇಟ್ ತಗೊಂಡ್ರ. ಅವಾಗ ಹೆಂಗಿತ್ತಂದ್ರ 10 ನಿಮಿಷದ ಒಂದೊಂದ್ ಸ್ಲಾಟ್ ಇತ್ತು. ಅಂದ್ರೆ 10 ನಿಮಿಷದ ಇಂಟರ್ವ್ಯೂ ತಗೋತಾರೆ. 9 to 9:10 ಒಂದ್ ಸ್ಲಾಟ್ ಇತ್ತು, 9:10 to 9:20 ಒಂದ್ ಸ್ಲಾಟ್ ಇರ್ತದೆ. ಅಂದ್ರೆ 10 ನಿಮಿಷಕ್ಕೆ ಒಬ್ಬ ಇಂಟರ್ವ್ಯೂ ಮುಗಿಸ್ತಾರ ಅವ್ರು. ಫಸ್ಟ್ 10 ನಿಮಿಷನಾಗ ನಮ್ನ ಅಳದ್ ಬಿಡ್ತಾರ. ನಮ್ CV ದಿಂದ ನಮ್ದು 50% ಇಂಪ್ರೆಷನ್ ಆಗಿರ್ತೈತಿ, ಉಳ್ಕಿದ್ 50% ಏನದು ಇಂಪ್ರೆಷನ್ ಅದೆಲ್ಲ ನಮ್ ಇಂಟರ್ವ್ಯೂ ಬೇಸ್ ಮೇಲೆ. ಅದು ಫಸ್ಟ್ ಅಂದ್ರೆ ಇವ್ರ ಎಲ್ಲಾರ್ಗು ಕಂಪಲ್ಸರಿ ಕ್ವಶನ್ ಕೇಳೋದಂದ್ರೆ ಇದ, ಟೆಲ್ ಮಿ ಅಬೌಟ್ ಯುವರ್ ಸೆಲ್ಫ್, ಟೆಲ್ ಮಿ ಅಬೌಟ್ ಯುವರ್ ಸೆಲ್ಫ್ ಇಂದ ಚಾಲು ಆಗ್ತದೆ. ಆಮೇಲೆ CV ಕುಂತಿರ್ತಾರೆ, ನಾವ್ ಏನೇನು ಪ್ರೀವಿಯಸ್ ಇಂಟರ್ನ್ಶಿಪ್ ಮಾಡಿವಿ ಅದ್ರ ಬಗ್ಗೆ ಹೆಚ್ಚು ಕೇಳ್ತಾರೆ ಎಲ್ಲಾರು, ಪ್ರೀವಿಯಸ್ ಇಂಟರ್ನ್ಶಿಪ್ ಎಕ್ಸ್ಪೀರಿಯನ್ಸಸ್ ಬಗ್ಗೆ. ಆಮೇಲೆ ನಾವ್ ಒಂದ್ ಏನ್ ಅಡಿಷನಲ್ ಮಾಡಿನ ಕೆಲಸ ಅಂದ್ರ, ಈಗ ಹೆಂಗಾದ್ರು ಎಲ್ಲ ಟೆಕ್ನಾಲಜಿ ನಮ್ ಕೈಯಾಗ ಐತಿ. ನಾವು ಯಾವ ಸರ್, ಯಾವ ಸೀನಿಯರ್ ಅಡ್ವೊಕೇಟ್ಗಳು, ಯಾವ ಅಡ್ವೊಕೇಟ್ಗಳ ಅಂತ ಲೀಡಿಂಗ್ ಕೇಸಸ್ ಮೇಲೆ ಕೆಲಸ ಮಾಡ್ಯಾರ, ಯಾವ ಸೈಡ್ ಅವ್ರದ್ದು ಪ್ರಾಕ್ಟೀಸ್ ಹೆಚ್ಚೈತಿ, ಯಾವ ಸೈಡ್ ಅವ್ರದ್ದು ಇಂಟ್ರೆಸ್ಟ್ ಐತಿ ಅನ್ನೋದು ನಮಗ ಗೂಗಲ್ ನಾಗ ನಾವು ಸರ್ಚ್ ಮಾಡಿದಂದ್ರ 5 ನಿಮಿಷನಾಗ ಸಿಕ್ಬಿಡ್ತೈತಿ. ಅದಕ್ಕೆ ನಾ ಏನ್ ಮಾಡೀನಿ, ವಿಜ್ಞಾನ್ ಸರಿಯ ಸರ್ ಆಫೀಸಿಗೆ ಇಂಟರ್ವ್ಯೂ ಕೊಡೋಕ್ಕಿಂತ ಮೊದ್ಲ ಅವ್ರ ಬಗ್ಗೆ ಒಂದ್ಸಲ ಸರ್ಚ್ ಮಾಡಿ, ಹೆಚ್ಚಿಗೆ ಯಾವ ಕೇಸಸ್ ಮೇಲೆ ಇಂಟ್ರೆಸ್ಟ್ ತೋರ್ಸ್ಯಾರ ಅಂತ ಅವೆಲ್ಲ ಕೇಸಸ್ ಬಗ್ಗೆ ನಾ ಓದ್ಕೊತೀನಿ. ನನಗೆ ಹೆಚ್ಚಾನ ಅದರ್ ಕೇಸ್ ಬಗ್ಗೆ ಅದರ್ ಹೆಚ್ಚು ಕೇಸಸ್ ಬಗ್ಗೆ ಕೇಳಿದ್ರು ಅವ್ರು. ನನಗೆ ಫಸ್ಟ್ ಕ್ವಶನ್ ಕೇಳಿದ್ರು, ಟೆಲ್ ಮಿ ಅಬೌಟ್ ಯುವರ್ ಸೆಲ್ಫ್. ಆಮೇಲೆ ಪ್ರೀವಿಯಸ್ ಇಂಟರ್ನ್ಶಿಪ್ಸ್ ಬಗ್ಗೆ ಕೇಳಿದ್ರ ಏನೇನ್ ಮಾಡಕ್ ಬರ್ತೈತೆ ಅಂತ ತಿಳ್ಕೊಳ್ಳೋ ಸಂಬಂಧ. ಆಮೇಲೆ ಮತ್ತೆ ಏನೋ ಕೇಳಿದ್ರ, ನೀವು ಅಂದ್ರೆ ಮೊದ್ಲು ಸುಪ್ರೀಂ ಕೋರ್ಟಿಗೆ ಇಂಟರ್ನ್ಶಿಪ್ ಮಾಡಿರೇನ? ಇಲ್ಲ ನೀನು ಇಲ್ಲ ಅಣ್ಣ, ಮತ್ತೆ ಸೀದಾ ಹೆಂಗ್ ಸೀನಿಯರ್ ಅಡ್ವೊಕೇಟ್ ಕಡೆ ಅಪ್ಲೈ ಮಾಡಿದ್ರಿ, ಮೊದ್ಲು ಯಾವ್ದಾರ AR ಕಡೆ ಮಾಡಿ ಬರ್ಬೇಕಲ್ಲ ಅಂದ್ರ. ಇಲ್ರಿ ನಾ AR ಕಡೆ ಮಾಡಿಲ್ಲ, ಖರೆ ನಾ ಯೂಟ್ಯೂಬ್ ಒಳಗ ಏನತ್ ಈಗ ಹೆಂಗಾದ್ರು ಪ್ರೊಸೀಡಿಂಗ್ಸ್ ಲೈವ್ ಅದಾವ, ಯೂಟ್ಯೂಬ್ ಒಳಗ ನಾ ಎಲ್ಲಾ ಕಾನ್ಸ್ಟಿಟ್ಯೂಷನಲ್ ಕೇಸಸ್ ಫಾಲೋ ಮಾಡ್ತಿರ್ತೀನಿ, ಅದಕ್ಕೆ ನನಗೆ ಎಕ್ಸ್ಪೀರಿಯನ್ಸ್ ಐತಿ, ಹಂಗೇನಿಲ್ಲ ಅಂತ ಇಲ್ಲ ಅಣ್ಣ. ಅವ್ರ ಎಲ್ಲಾ ಸುಪ್ರೀಂ ಕೋರ್ಟ್ ಈ ವರ್ಷ ಏನೇನ್ ಕಾನ್ಸ್ಟಿಟ್ಯೂಷನಲ್ ಬೆಂಚ್ ಕೇಸಸ್ ನಡೆದಲ್ಲ ಅದ್ರದ್ದೆಲ್ಲ ಅವ್ರ ಏನ ಡೀಟೇಲ್ಸ್ ಕೇಳಾಕತ್ರ. ನಮ್ ಕಾಲೇಜ್ನಾಗ ನಾವ್ ಒಂದು ಸಿಂಪೋಸಿಯಂ ಮತ್ತೆ ಆರ್ಗನೈಸ್ ಮಾಡಿದ್ದೇವ್. ಏನ್ ಸಿಂಪೋಸಿಯಂ ಇತ್ತಂದ್ರ ಅದ ಇದು ಈ ವರ್ಷ ಕಾನ್ಸ್ಟಿಟ್ಯೂಷನಲ್ ಬೆಂಚ್, ಈ ವರ್ಷ ಯಾವ ಕಾನ್ಸ್ಟಿಟ್ಯೂಷನಲ್ ಬೆಂಚ್ ಕೂತಾವು, ಅದ್ರ ಡಿಸ್ಕಷನ್ ಏನೇನ್ ಆಗೈತಿ ಅನ್ನೋದ್ರ ಬಗ್ಗೆ ನಾವು ಸಿಂಪೋಸಿಯಂ ಮಾಡಿದ್ದೇವ್. ಈ ಸಿಂಪೋಸಿಯಂ ಮಾಡಿದ್ರ ಸಂಬಂಧ ನನಗ ಅದ್ರ ಬಗ್ಗೆ ಪ್ರೀವಿಯಸ್ಲಿ ನಾಲೆಜ್ ಇತ್ತು. ಅದ ಕ್ವಶನ್ಸ್ ಅವ್ರು ಕೇಳಿದ್ರು. ಇದ್ರ ಸಂಬಂಧ ಏನದ ಒಂದೇ ಇಂಟರ್ವ್ಯೂನ ಎಕ್ಸೆಲ್ ಅನ್ನಿ. ಆಮೇಲೆ ನಾನು ಹೋಗೋಣ ಅವ್ರು ಹೇಳಿದ್ರ ಯಾರು ನಾನು ಇಂಟರ್ವ್ಯೂ ತಗೊಂಡಿದ್ರು. ಆಮೇಲೆ ಹನ್ಸಾರಿಯಾ ಸರ್ ಹೇಳಿದ್ರ, that Kavya was saying that you had a lot of knowledge on constitutional bench sittings, and students these days don't take interest in these matters, but you have taken, that has impressed me to select you for the interview ಅಂತ ಹೇಳಿದ್ರು. ಅದಕ್ಕೆ ಒಂದ್ ಏನ್ರ ಲಕ್ ಲಕ್ ಅಲ್ಲ ಏನ ಇವು ಆಸ್ಪೆಕ್ಟ್ ಮ್ಯಾಟರ್ ಆಕಾವ್. ಈಗ ನೆಕ್ಸ್ಟ್ ಕ್ವಶನ್ ಏನಂದ್ರ, ಈಗ ನೀವು ಇಂಟರ್ನ್ಶಿಪ್ ಸೆಲೆಕ್ಟ್ ಆದ್ರಿ, ಹೌದು, ಈಗ ನೆಕ್ಸ್ಟ್ ವರ್ಕ್ ಯಾವ ತರ ಅಲಾಟ್ ಮಾಡ್ತಿದ್ರು, ಮತ್ತೆ ಯಾವ ತರ ವರ್ಕ್ ನಿಮಗ್ ಸಿಕ್ತಿತ್ತು? ಎರಡು ಆಫೀಸ್ನಾಗು 90% ಆಫ್ ದ ವರ್ಕ್ ವಿಲ್ ಬಿ ರಿಸರ್ಚ್. ರಿಸರ್ಚ್ ಅಂದ್ರೆ ಖಾಲಿ ಏನದ ಗೂಗಲ್ನಾಗ ಸರ್ಚ್ ಮಾಡಿ ಏನಾಯ್ತು ಅದನ್ನ ಹೇಳೋದಲ್ಲ, ಬಾಳ ಇಂಟೆನ್ಸ್ ರಿಸರ್ಚ್ ಇರ್ತೈತಿ. ಹಂಗ ಅಮೆರಿಕನ್ ಕೇಸ್ ಲಾಸ್ ರೆಫರ್ ಮಾಡೋದು, UK ಕೇಸ್ ಲಾಸ್ ರೆಫರ್ ಮಾಡೋದು, ಆಮೇಲೆ ಒಂದ್ ಸಬ್ಜೆಕ್ಟ್ ಮ್ಯಾಟರ್ ಮೇಲೆ ಒಂದ್ 10-15 ತರ ಬುಕ್ ಎಲ್ಲ ರೆಫರ್ ಮಾಡೋದು. ಆಮೇಲೆ ಏನದ ಇಷ್ಟು ಗವರ್ಮೆಂಟ್ ವೆಬ್ಸೈಟ್ಸ್ ಡಾಟಾ ಕೊಡ್ತಾವ ಅನ್ನೋ ನನಗೆ ಗೊತ್ತೇ ಇದೆ. ಗವರ್ಮೆಂಟ್ ಅದೆಲ್ಲ ಡಾಟಾ ಬೇಸ್ಗಳನ್ನೆಲ್ಲ ರೆಫರ್ ಮಾಡೋದು. ವಿಜಯನ್ ಸರಿಯ ಸರ್ ಆಫೀಸ್ನಾಗ ಹೆಂಗಿತ್ತಂದ್ರ, ಅವರು ಬುಕ್ ಬರೆಯೋದ್ರೊಳಗು ಇಂಟ್ರೆಸ್ಟ್ ತಗೋತಾರ. ಅಂದ್ರೆ ಅವ್ರು ಟೆಕ್ಸ್ಟ್ ಬುಕ್ಸ್ ಅದು ಬರೀತಾರೆ ಲಾ ವಿಷಯದ ಮೇಲೆ. ಅವ್ರೊಂದು ಲಿಸ್ಟ್ ಆಫ್ ಎಲ್ಲಾ ಇಲ್ಲಿವರೆಗೂ ಎಷ್ಟು ಕಾನ್ಸ್ಟಿಟ್ಯೂಷನಲ್ ಅಮೆಂಡ್ಮೆಂಟ್ಸ್ ಆಗ್ಯಾವ ಅದ್ರ ಮೇಲೆ ಒಂದು ಬುಕ್ ಬರೆಯಕತ್ತಿದ್ರು. ಅದಕ್ಕೆ ಅವ್ರು ನನಗೆ ಎಲ್ಲಾ ಕಾನ್ಸ್ಟಿಟ್ಯೂಷನಲ್ 5 ಕಾನ್ಸ್ಟಿಟ್ಯೂಷನಲ್ ಅಮೆಂಡ್ಮೆಂಟ್ ಬಿಲ್ಗಳ, ಆಮೇಲೆ ಆಕ್ಟ್ಗಳ, ಆಮೇಲೆ ಅಲ್ಲಿ ಲೋಕಸಭಾನಾಗ ನಡೆದಿದ್ದು ಡಿಸ್ಕಷನ್ಗಳ, ಇವನ್ನೆಲ್ಲ ಗ್ಯಾದರ್ ಮಾಡತ್ತೆ ಹೇಳಿದ್ರ. ಇವನ್ನೆಲ್ಲ ಕಿತ್ತಾಡ್ ತೆಗಿಯೋದು ವೆಬ್ಸೈಟ್ ಒಳಗ, ಇದೆಲ್ಲ ಏನದ ಚೆನ್ನಾಗಿ ರಿಸರ್ಚ್ ಇರ್ತೈತಿ. ಆಮೇಲೆ ಇನ್ನೊಂದ್ ಕೆಲಸ ಅಂದ್ರೆ ಡ್ರಾಫ್ಟಿಂಗ್. ಆಮೇಲೆ ಡ್ರಾಫ್ಟಿಂಗ್ ಒಳಗ್ ಸರ್ ನಮ್ ಮುಂದ್ ಕೂತ್ ಡಿಕ್ಟೇಟ್ ಮಾಡ್ತಿದ್ರು. ಒಂದ್ ಸ್ವಲ್ಪ ಏನಾರ ಇದ್ರೆ ನಮಗ್ ಕೊಡ್ತಿದ್ರು. ನಾವ್ ಇನ್ನ ಅಲ್ಲಿ ಫಾರ್ಮಲ್ ಪ್ರೊಸೀಜರ್ ಏನ್ ಇರ್ತೈತಿ ಅಂದ್ರೆ, ಒಂದ್ ಗೂಗಲ್ ಡಾಕ್ಯುಮೆಂಟ್ ಇರ್ತೈತಿ, ಅದ್ರೊಳಗೆ ನಾವೆಲ್ಲಾರು ಎಡಿಟರ್ಸ್ ಇರ್ತೀವಿ, ಯಾರ್ಯಾರು ಆಫೀಸ್ನಾಗ ಇದೀವಿ. ಅದಕ್ಕೆ ನಾವೆಲ್ಲಾರು ನಮ್ ಪಾರ್ಟ್ ಆಡ್ ಮಾಡ್ತಿರ್ತೀವಿ. ನಮ್ ಕಡೆ ಟೈಪಿಂಗ್ ಸ್ಕಿಲ್ಸ್ ಎಕ್ಸ್ಪೆಕ್ಟ್ ಮಾಡ್ತಾರ, ಅವ್ರ ಬಾಳ ಚಲೋ ಟೈಪಿಂಗ್ ಸ್ಕಿಲ್ಸ್ ಇರ್ಬೇಕು. ಆಮೇಲೆ ಅವ್ರು ನಮ್ ಕಡೆ ರಿಸರ್ಚ್ ಸ್ಕಿಲ್ಸ್ ಎಕ್ಸ್ಪೆಕ್ಟ್ ಮಾಡ್ತಾರ, ಇವೆಲ್ಲ ಇರ್ಬೇಕು. ಇದು ವಿಜಯ್ ಅನ್ಸಾರಿಯಾ ಸರ್ ಆಫೀಸ್ನಾಗ. KK ವೇಣುಗೋಪಾಲ್ ಸರ್ ಆಫೀಸ್ನಾಗ ಅವ್ರ ಮೊದ್ಲ ಇಂಟರ್ನ್ ತಗೊಳ್ಳೋಣ ಫಸ್ಟ್ ಹೇಳ್ಬಿಡ್ತಾರ,
ನಮ್ ಕೆಲಸ ಪ್ಯೂರ್ಲಿ ಕೇಸ್ ನೋಟ್ ರೆಡಿ ಮಾಡೋದು. ಕೇಸ್ ನೋಟ್ ರೆಡಿ ಮಾಡೋದಂದ್ರೆ ಏನಂದ್ರ ಸರ್ ಕಡೆ ವಿಜಯ್ ಹನ್ಸಾರಿಯಾ ಸರ್ ಆತು, ಕೆ ವೇಣುಗೋಪಾಲ್ ಸರ್ ಆತು, ಅಥವಾ ಯಾವುದೇ ಸೀನಿಯರ್ ಅಡ್ವೊಕೇಟ್ ಆತು, ಸೀನಿಯರ್ ಅಡ್ವೊಕೇಟ್ಗಳ ತಮ್ಮ ಸ್ವಂತ ವಕಾಲತ್ನಾಮ ಹಾಕಕ್ ಬರಂಗಿಲ್ಲ. ತಮ್ಮ ಸ್ವಂತ ವಕಾಲತ್ನಾಮ ಹಾಕಿ ಕೇಸ್ ನಡ್ಸಕ್ ಬರಂಗಿಲ್ಲ. ಅದಕ್ಕೆ ಏನಾಕೈತಿ, ಬೇರೆದವ್ರು AR ಗಳು ಇರ್ತಾರ, ಅವ್ರ ತಮ್ಮ ಕೇಸದೆಲ್ಲ ಪೆಟಿಷನ್ ಎಲ್ಲ ಹಾಕಿ ಕೋರ್ಟ್ ಒಳಗೆ ಹಾಕಿ ಎಲ್ಲ ಫೈಲಿಂಗ್ ಮಾಡಿ ತಂದಿರ್ತಾರ. ಅದ್ರೊಳಗೆ ಆರ್ಗ್ಯೂ ಮಾಡಕ್ ಸೀನಿಯರ್ ಅಡ್ವೊಕೇಟ್ ಕರೀತಾರ. ಒಮ್ಮೆ ಮಂತ್ರ ಹೆಂಗಾಕೈತಿ, ನಾಳೆ ನಮ್ ಕೇಸ್ ಹಿಯರಿಂಗ್ ಐತಂದ್ರ ಹಿಂದಿನ ದಿವ್ಸ ನಮ್ ಕಡೆ ಅದು ಫೈಲ್ ಬರ್ತೈತಿ, ಪೆಟಿಷನ್ ಬರ್ತೈತಿ. ಅದ್ರ ಮೇಲೆ ಇವ್ರು ಮರ್ದಿವ್ಸ ಸೀನಿಯರ್ ಅಡ್ವೊಕೇಟ್ ಇದ್ದವ್ರು ಆರ್ಗ್ಯೂ ಮಾಡ್ಬೇಕು. ಅದಕ್ಕೆ ಒಮ್ಮಿಂದೊಮ್ಮೆಲೆ ಅವ್ರಿಗೆ ಓದಕ್ ಆಗಿಲ್ಲ. 700 ಪೇಜ್ 800 ಪೇಜ್ ಇರ್ತದ ಪೆಟಿಷನ್. ಅದಕ್ಕೆ ಒಮ್ಮಿಂದೊಮ್ಮೆಲೆ ಓದಕ್ ಆಗಿಲ್ಲ ಅಣ್ಣ. ನಮ್ ಇಂಟರ್ನ್ಗಳ್ ಏನ್ ಕೆಲಸ, ಓದುದು ಆ ಫುಲ್ ಫೈಲ್ ಓದಿ ಅದ್ರದೊಂದ್ ಬ್ರೀಫ್ ಕೇಸ್ ನೋಟ್ ಮಾಡೋದು. ಒಂದ್ 700 ಪೇಜ್ ಇತ್ತಂದ್ರ ಅದೊಂದ್ 7 ಪೇಜ್ ಆಗೋಟ್ ಬ್ರೀಫ್ ನೋಟ್ ಮಾಡೋದು. ಅವ್ರ ಸರ್ ಅದನ್ನ ಓದಿ ಆರ್ಗ್ಯೂ ಮಾಡಕ್ ಅವ್ರಿಗೆ ಹೆಲ್ಪ್ ಆಗ್ಬೇಕು ನೋಡ್, ಹಂಗಿರ್ಬೇಕು. ಈ ಕೇಸ್ ನೋಟ್ ಮಾಡೋದು ನಮ್ದು ಮೇಜರ್ ಕೆಲಸ ಕೆ ವೇಣುಗೋಪಾಲ್ ಸರ್ ಆಫೀಸ್ನಾಗ. ಆಮೇಲೆ ಒಂದನೇ ದಿವಸ ಏನಾಗಿತ್ತ, ಇಲ್ಲ ಕೆ ವೇಣುಗೋಪಾಲ್ ಸರ್ ಆಫೀಸ್ಗೆ ಹೋಗೋಣ, ಕೇಸ್ ನೋಟ್ ಮಾಡತ್ ಅಂತ ಹೇಳಿದ್ರು. ಆಮೇಲೆ ಕೇಸ್ ನಂಗೆ ಯಾವ್ದು ಕೊಟ್ಟಿದಾರಲ್ಲ ಅದ್ರ ಹಿಯರಿಂಗ್ ಅದೇ ದಿವ್ಸ ಇತ್ತ. ಅದಕ್ ನಾ ಒಂದ್ ಸ್ವಲ್ಪ ಅವಸರನಾಗ ಕೇಸ್ ನೋಟ್ ಮಾಡ್ಕೊಡ್ಬೇಕಾಗಿತ್ತು. ಅದಕ್ ನಾ ಗಾಬರಿಯಾಗಿನಿ, ಇದನ್ನ ಕೊಡೋಣ ಸರ್, ಈಗ ಆರ್ಗ್ಯೂ ಮಾಡೋರ್ ಅದಾರ, ಹೆಂಗೈತಿ ಏನೈತಿ. ಫಸ್ಟ್ ಡೇ ನಮ್ದಾರೆ. ಅವಾಗ ಸರ್ ಹೇಳಿದ್ರ, ನೀ ಏನೋ ಗಾಬರಿಯಾಗಕ್ ಹೋಗ್ಬೇಡ, ಇದ ಈ ಇಂಟರ್ನ್ಶಿಪ್ ಇರೋದು ನಮ್ ಲಾಭಕ್ಕೋಸ್ಕರ ಅಲ್ಲ, ನಮ್ ಕೆಲಸ ಅಲ್ಲತ್ತ ಅಲ್ಲ, ನೀ ಕಲಿಲತ್ತ ಇಂಟರ್ನ್ಶಿಪ್ ಐತಿದ. ಕೆ ವೇಣುಗೋಪಾಲ್ ಸರ್ ಹೇಳಿದ್ರು, ನೀ ಕಲಿಲತ್ತ ಹೇಳಿ ಇಂಟರ್ನ್ಶಿಪ್ ಐತಿದ, ಯಾವ್ದೂ ಪೇಜ್ ಮಿಸ್ ಮಾಡಕ್ ಹೋಗ್ಬೇಡ, ಯಾವ್ದೋ ಅನೆಕ್ಷರ್ ಮಿಸ್ ಮಾಡಕ್ ಹೋಗ್ಬೇಡ, ಎಲ್ಲ ಡೀಟೇಲ್ ಆಗಿ ಓದು, ಆಮೇಲೆ ಕೇಸ್ ನೋಟ್ ಮಾಡು, ಆರಾಮ್ ನಿನ್ಗೆ ಎಷ್ಟ್ ಬೇಕು ಅಷ್ಟ್ ಟೈಮ್ ತಗೋತ್ ಹೇಳಿದ್ರು. ಆಮೇಲೆ ಇದ ಕೇಸ್ ನೋಟ್ ಮಾಡೋದ್ರ ಪರ್ಪಸ್ ಏನಂದ್ರ, ಅವ್ರ ಏನು ಅಡ್ವೊಕೇಟ್ ಕಡೆ ಬಹಳಷ್ಟು ಕೇಸಸ್ ಇರ್ತಾವ. ಅವ್ರು ಯಾವ್ದ್ರ ಒಂದ್ ಪೇಜ್ ಮಿಸ್ ಮಾಡ್ಬೋದು, ಅನೆಕ್ಷರ್ ಮಿಸ್ ಮಾಡ್ಬೋದು. ಅವ್ರು ಏನು ಮಿಸ್ ಮಾಡಿದ್ರು ನಾವ್ ಅದನ್ನ ಮಿಸ್ ಮಾಡಿರ್ಬಾರ್ದು. ಯಾಕಂದ್ರೆ ನಮ್ ಕಡೆ ಇರೋದು ಒಂದ ಕೇಸ್ ನೋಟ್, ನಾವ್ ಇಂಟರ್ನ್ ಅದೀವಿ. ಅದಕ್ಕ ನಾವ್ ಅದನ್ನ ಏನಾದ್ರು ಡೀಟೇಲ್ ಆಗಿ ಓದಿ ಕೇಸ್ ನೋಟ್ ಮಾಡೋದು ನಮ್ ರೆಸ್ಪಾನ್ಸಿಬಿಲಿಟಿ ಇತ್ತು ಕೆ ವೇಣುಗೋಪಾಲ್ ಸರ್ ಆಫೀಸ್ನಾಗ. ನಾವ್ ಇವಾಗ ಏನದ 21 ದಿವಸದೊಳಗ ಒಂದ್ 6 ಕೇಸ್ ನೋಟ್ ಮಾಡಿ, ಅಂದ್ರೆ ಒಂದ್ 4 ದಿವ್ಸಿಗೆ ಒಂದ್ ಮಾಡ್ದಂಗ. ಈಗ ಕೇಸ್ ನೋಟ್ ಅಂದ್ರ ನನಗ್ ಗೊತ್ತಿದ್ ಪ್ರಕಾರ ಅಂದ್ರ ಒಂದ್ SLP ಇತ್ತಾಗ್ಲಿ ಒಂದ್ ಕೇಸ್ ಆಗ್ಲಿ ಅದ್ ನಾವ್ ಶಾರ್ಟ್ ಮಾಡಿ, ಈಗ ಯಾವ ಸೈಡ್ ಅವ್ರ ಆರ್ಗ್ಯೂ ಮಾಡ್ಲಿಕ್ಕತ್ತಾರ ಅದನ್ನ ನಾವ್ ಬ್ರೀಫ್ ಮಾಡ್ಬೇಕು. ಈಗ ಡ್ರಾಫ್ಟಿಂಗ್ ನೀವ್ ಮಾಡಿದ್ರಿ ಅಂದ್ರಿ, ಡ್ರಾಫ್ಟಿಂಗ್ ಅಂದ್ರ ಯಾವ್ಯಾವ್ದು SLP ರಿಲೇಟೆಡ್ ಮಾಡಿದ್ರಿ ಅನ್ಸತ್ತಲ್ಲ? ಅಂದ್ರೆ ಡ್ರಾಫ್ಟಿಂಗ್ ಅಂದ್ರೆ ಫುಲ್ ನಮ್ಮೇಲೆ ಅವ್ರು ನಮ್ಮೇಲೆ ಬಿಡುದಿಲ್ಲ. ಫುಲ್ ನೀವ ಡ್ರಾಫ್ಟ್ ಮಾಡ್ಕೊಂಡ್ ಬರ್ಲಿ ಅಂತ ಅವ್ರು ಯೂಶುವಲಿ ನಮಗ ಟೈಪ್ ಮಾಡಕ್ ಹೋಗ್ತಾರ. ಆಮೇಲೆ ಏನೋ ಒಂದು ಪಾಯಿಂಟ್ ಇರ್ತೈತಿ, ಅದ್ರೊಳಗೆ ಒಂದು ಪಾಯಿಂಟ್ ನಾವ್ ರೆಫರ್ ಮಾಡ್ಬೇಕಾಗಿರ್ತೈತಿ. ಆ ಪಾಯಿಂಟ್ ಮೇಲೆ ನಮ್ಗೆ ಏನ್ ಸ್ವಲ್ಪ ಡ್ರಾಫ್ಟ್ ಮಾಡ್ಕೊಂಡು ತಗೊಂಬಾತ. ಆಮೇಲೆ ಅದು ಏನದ ನಾವ್ ಮಾಡಿದ್ದು ಅದ ಡ್ರಾಫ್ಟೇ ಅದನ್ನ ಅವ್ರ ಮತ್ ಜೂನಿಯರ್ ಅಸೋಸಿಯೇಟ್ಗಳು ಕೊಡ್ತಾರ. ಅವ್ರ ಫರ್ನಿಶ್ ಮಾಡಿ ಆಮೇಲೆ ಅವ್ರು ಫೈನಲ್ SLP. ಓಕೆ, ಮತ್ತ ನೀವು ಬ್ರೇನ್ ಸ್ಟಾರ್ಮಿಂಗ್ ಸೆಷನ್ ಅಂತ ಹೇಳಿದ್ರಲ್ಲ, ಸೊ ಬ್ರೇನ್ ಸ್ಟಾರ್ಮಿಂಗ್ ಸೆಷನ್ ಅಲ್ಲಿ ಏನ್ ಕಲಿತ್ರಿ? ವಿಜಯ್ ಹನ್ಸಾರಿಯಾ ಸರ್ ಆಫೀಸ್ನಾಗ ಒಂದ್ ಮೋಸ್ಟ್ ಇಂಟ್ರೆಸ್ಟಿಂಗ್ ಫೀಚರ್ ಏನಂದ್ರೆ, ಅವ್ರ ಆಫೀಸ್ನಾಗ ದಿನ ಮುಂಜಾನೆ ಒಂದ್ ಬ್ರೇನ್ ಸ್ಟಾರ್ಮಿಂಗ್ ಸೆಷನ್ ಅಂತ ಇರ್ತೈತಿ. ಬ್ರೇನ್ ಸ್ಟಾರ್ಮಿಂಗ್ ಸೆಷನ್ ಅಂದ್ರ ಅವ್ರ ಆಫೀಸ್ನಾಗ ನಾವು ಸರ್ ಒಬ್ರ, ಆಮೇಲೆ ಇಬ್ರು ಜೂನಿಯರ್ ಅಸೋಸಿಯೇಟ್, ಆಮೇಲೆ ನಾವ್ 4 ಮಂದಿ ಇದ್ದೇವು. ನಾ ಇಂಟರ್ನ್ ಒಬ್ಬ. ಆಮೇಲೆ ಸರ್ ಏನ್ ಮಾಡೋರು, ದಿನ ಮುಂಜಾನೆ ಒಂದು ಬ್ರೇನ್ ಸ್ಟಾರ್ಮಿಂಗ್ ಸೆಷನ್ ಅಂತ ಆರ್ಗನೈಸ್ ಮಾಡ್ತೀವಿ. ಬ್ರೇನ್ ಸ್ಟಾರ್ಮಿಂಗ್ ಸೆಷನ್ ಅಂದ್ರೆ 4 ಮಂದಿನೂ ತಮ್ಮ ಕಂಪಾರ್ಟ್ಮೆಂಟ್ ನಾಗ ಕರೆಯೋರು, ತಮ್ಮ ಕ್ಯಾಬಿನ್ ನಾಗ ಕರೆದ ಏನದ ಇವತ್ ಏನ್ ಮ್ಯಾಟರ್ ಇರ್ತೈತಲ್ಲ ಆನ್ ದ ಬೋರ್ಡ್, ಆ ಮ್ಯಾಟರ್ನಾಗ ಏನ್ ಕ್ವಶನ್ ಆಫ್ ಲಾ ಐತಿ, ಏನ್ ಇಶ್ಯೂ ಐತಿ, ಅದನ್ನ ಸರ್ ಎಲ್ಲಾರ ಮುಂದೆ ಹೇಳೋರು. ಹಿಂಗೈತಿ ಇದ್ ವಿಷಯ, ಇದ್ರ ಮೇಲೆ ನೀವೆಲ್ಲಾರು ನಮ್ ಐಡಿಯಾ ಶೇರ್ ಮಾಡೋದು. ಒಬ್ರು ಒಂದ್ ಥೇರಿ ಹೇಳೋರು, ಇನ್ನೊಂದ್ ಥೇರಿ ಹೇಳೋರು, ನನ್ನ ಐಡಿಯಾ ಹೇಳವ. ಆಮೇಲೆ ಸರ್ ಎಲ್ಲಾರದು ಥೇರಿ ಕೇಳ್ತಾರ, ಎಲ್ಲಾರ್ದು ಒಪಿನಿಯನ್ ಕೇಳ್ತಾರ. ಆಮೇಲೆ ಅದು ಸರಿಗ್ ತಪ್ಪ ಅನ್ಸಿತ್ತಂದ್ರ ಅದು ತಪ್ಪೈತ ಹೇಳ್ತಾರ, ಸರಿಗ್ ಕರೆಕ್ಟ್ ಅನ್ಸಿತ್ತಂದ್ರೆ ಅವ್ರನ್ನ ಕರೆಕ್ಟ್ ಅನ್ಸಿದ್ದನ್ ತಗೊಂಡ್ ತಮ್ಮ ಆರ್ಗ್ಯುಮೆಂಟ್ ಒಳಗ ಅದನ್ನೊಂದು ಪಾಯಿಂಟ್ ಮಾಡ್ಕೊಂಡು ಜಡ್ಜಸ್ ಮುಂದೆ ಅದನ್ನ ಹೇಳ್ತಾರ. ಇದನ್ನ ಎಷ್ಟೋ ಸಲ ನಾ ಹೇಳಿದ್ದ, ಒಂದ್ಸಲ ಬ್ಲಾಕ್ ಸ್ಟೋನ್ ಥೇರಿ ಹೇಳಿನಿ, ಆಮೇಲೆ ಇನ್ನೊಂದ್ಸಲ ಪ್ರಾಸ್ಪೆಕ್ಟಿವ್ ಲಾ ಥೇರಿ ಹೇಳಿನಿ. ಇವೇನೇನ್ ಥೇರಿ ಹೇನ್ ಸರ್ ಆಕ್ಚುಲಿ ಹೋಗಿ ಸುಪ್ರೀಂ ಕೋರ್ಟ್ ಜಡ್ಜಸ್ ಮುಂದೆ ಆರ್ಗ್ಯೂ ಮಾಡ್ತಾರ. ಅದನ್ನ ಕೇಳಾಕ್ ನಮಗ್ ಬಾಳ ಚಂದ ಅನಿಸ್ತದೆ, ನಾವ್ ಹೇಳಿದಲ್ಲಿ ತಪ್ಪಾಗತ್ತ. ಆಮೇಲೆ ಏನದ ಬ್ರೇನ್ ಸ್ಟಾರ್ಮಿಂಗ್ ಸೆಷನ್, ಇಟ್ ಈಸ್ ಸಚ್ ದಟ್ ಸೆಷನ್ ವಿಚ್ ಐ ಯೂಸ್ ಟು ಲುಕ್ ಫಾರ್ವರ್ಡ್ ಎವ್ರಿ ಡೇ. ಯಾಕಂದ್ರೆ ಎಲ್ಲಾರು ತಮ್ಮ ಐಡಿಯಾಸ್ ಹೇಳೋಣ, ಅವ್ರದ್ದು ನಮಗ್ ಕೇಳಾಕ್ ಸಿಗ್ತೈತಿ. ಆಮೇಲೆ ಒಂದ ವಿಷಯದ ಮೇಲೆ ಎಷ್ಟೊಕ್ಕೂ ಪರ್ಸ್ಪೆಕ್ಟಿವ್ ಇರ್ಬೋದು ಅನ್ನೋದು ಅದು ಬಹಳ ಇಂಟ್ರೆಸ್ಟಿಂಗ್ ಅನಿಸ್ತೈತಿ. ಫಾರ್ ಎನ್ ಎಕ್ಸಾಂಪಲ್, ಸರ್ ಹೋಗೋಣ, ಏನದ ಒಂದ್ ಎಲೆಕ್ಟೋರಲ್ ಬಾಂಡ್, ರೀಸೆಂಟ್ಲಿ ಎಲೆಕ್ಟೋರಲ್ ಬಾಂಡ್ ಜಜ್ಮೆಂಟ್ ಬಂದಿತ್ತು, ಅದೆಲ್ಲಾ ಕಡೆ ನ್ಯೂಸ್ ನಾಗಿತ್ತ. ಎಲೆಕ್ಟೋರಲ್ ಬಾಂಡ್ ಸ್ಕೀಮ್ ಅನ್ನ ಅನ್ಕಾನ್ಸ್ಟಿಟ್ಯೂಷನಲ್ ಅಂತ ಸುಪ್ರೀಂ ಕೋರ್ಟ್ ಡಿಕ್ಲೇರ್ ಮಾಡಿತ್ತು. ಖರೆ ಎಲೆಕ್ಟೋರಲ್ ಬಾಂಡ್ ಸ್ಕೀಮ್ ಅನ್ನ ಅನ್ಕಾನ್ಸ್ಟಿಟ್ಯೂಷನಲ್ ಡಿಕ್ಲೇರ್ ಮಾಡೋಣ, ಎಲೆಕ್ಟೋರಲ್ ಬಾಂಡ್ ಸ್ಕೀಮ್ ಬಂದ್ ಆಗ್ತದೆ. ಅಂದ್ರೆ ಯಾರು ಪೊಲಿಟಿಕಲ್ ಪಾರ್ಟಿದವ್ರ ಡೊನೇಷನ್ ತಗೊಳಕ್ ಬರಂಗಿಲ್ಲ. ಖರೆ ಇಲ್ಲಿವರೆಗೂ ಅವ್ರು ಏನೇನ್ ಡೊನೇಷನ್ ತಗೊಂಡಾರ, ಅವ್ರ ಡೊನೇಷನ್ ಅವ್ರಿಗ ಉಳಿದಿಲ್ಲ. ಈ ಸ್ಕೀಮ್ ಅನ್ಕಾನ್ಸ್ಟಿಟ್ಯೂಷನಲ್ ಆಗೈತಂದ್ರ ಅವ್ರ ಡೊನೇಷನ್ ತಗೊಂಡಿದ್ದು ಅನ್ಕಾನ್ಸ್ಟಿಟ್ಯೂಷನಲ್ ಆಯ್ತು. ಅದಕ್ಕೆ ಆ ಡೊನೇಷನ್ ಹೊಳ್ಳಿ ನಾವು ಇಸ್ಕೋಬೇಕು ಅಂತ ಒಂದ
ಸರ್ ಪೆಟಿಷನ್ ಹಾಕೋರಿದ್ರು PIL ಒಳಗ್. ಈಗ ಅದನ್ನ ಹಾಕ್ಯಾರ, ಸಕ್ಸಸ್ಫುಲಿ ಫೈಲ್ ಆಗೈತದ, ಇನ್ನ ಹಿಯರಿಂಗ್ ಬಂದಿಲ್ಲ. ಅವಾಗ ಅವ್ರು ನಮಗ ಎಲ್ಲಾನು ಬ್ರೈನ್ ಸ್ಟಾರ್ಮಿಂಗ್ ಸೆಷನ್ ಕರೆದ ಹಿಂಗ ಎಲೆಕ್ಟ್ರಲ್ ಬಾಂಡ್ ಕೇಸ್ ಒಳಗೆ ಏನೇನ್ ಡೊನೇಷನ್ ತಗೊಂಡಾರ ಅದನ್ನ ಹೊಳ್ಳಿಸ್ಕೋಬೇಕಂದ್ರ ನಾವು ಲೀಗಲಿ ಅದನ್ನ ಹೆಂಗ್ ಮಾಡಕ್ ಬರ್ತೈತಿ, ಎಲ್ಲಾರು ನಮ್ಮ ಐಡಿಯಾ ಶೇರ್ ಮಾಡಿರತ್ತ. ಒಬ್ರ ಏನಂದ್ರೆ ಸಿವಿಲ್ ಕಾನ್ಫಿಸ್ಕೇಶನ್ ಕ್ರಿಮಿನಲ್ ಕಾನ್ಫಿಸ್ಕೇಶನ್ ಅನ್ನೋದು ಇಂಡಿಯನ್ ಜೂರಿಸ್ಪ್ರುಡೆನ್ಸ್ ನಾಗ ಇಲ್ಲ, ಖರೆ ಅಮೆರಿಕನ್ ಜೂರಿಸ್ಪ್ರುಡೆನ್ಸ್ ನಾಗ ಐತೆ. ಅದಕ್ಕೆ ಸಿವಿಲ್ ಕಾನ್ಫಿಸ್ಕೇಶನ್ ಬಗ್ಗೆ, ಕ್ರಿಮಿನಲ್ ಕಾನ್ಫಿಸ್ಕೇಶನ್ ಬಗ್ಗೆ ಅದನ್ನ ಅವ್ರು ಹೇಳಿದ್ರು. ಆದ್ಮೇಲೆ ನಾವು ಅದನ್ನ 10-15 ಬುಕ್ ರೆಫರ್ ಮಾಡಿ ಅದೇನ ಸಿವಿಲ್ ಕಾನ್ಫಿಸ್ಕೇಶನ್ ಅದ್ರ ಬಗ್ಗೆ ಓದಿದೀವಿ ನಾವು. ಏನದು ರೆಟ್ರೋಸ್ಪೆಕ್ಟಿವ್ ಅಪ್ಲಿಕೇಶನ್, ಪ್ರಾಸ್ಪೆಕ್ಟಿವ್ ಅಪ್ಲಿಕೇಶನ್ ಬಗ್ಗೆ ನಾ ಹೇಳಿದೆ. ಇನ್ನೊಂದು ಐಡಿಯಾ ಹೇಳಿದ್ರು. ಇದು ಒಂದು ಏನದ ಕ್ರೇಜಿ ಐಡಿಯಾ. ಹೆಂಗ್ ನಾವು ಏನದ ಎಲೆಕ್ಟ್ರಲ್ ಬಾಂಡ್ ಡೊನೇಷನ್ ಕೊಟ್ಟಿದ್ದು, ಇಟ್ ಈಸ್ ಇನ್ ಕ್ರೋರ್ಸ್, ಥೌಸಂಡ್ಸ್ ಆಫ್ ಕ್ರೋರ್ಸ್ ಆಫ್ ರುಪೀಸ್. ಅದನ್ನ ಹೊಳ್ಳಿಸ್ಕೊಳ್ಳೋದು ಇದೊಂದು ಐಡಿಯಾ. ಇದನ್ನ ಹೆಂಗ್ ಲೀಗಲಿ ಪಾಸಿಬಲ್ ಮಾಡೋದು ಅನ್ನೋದ್ರ ಮೇಲೆ ನಮ್ದು ಡಿನ್ನರ್ ಡಿಸ್ಕಷನ್. ಮತ್ ಇದು ದಿನ ಮುಂಜಾನೆ ಒಂದೇ ಸಲ ಅರ್ಥ ಅಲ್ಲ. ಸರ್ ಏನೋ ಒಂದು ಮಜಾ ಐಡಿಯಾ ಬಂತ, ಇದು ಒಂದೇನೋ ಒಂದು ಆಸ್ಪೆಕ್ಟ್ ಮೇಲೆ ಐಡಿಯಾ ಬಂತಂದ್ರ ಅವ್ರ ಪಟ್ನ ಎಲ್ಲಾರ್ನು ಕರೆಯೋರು. ರವಿ ಒಳಗ್ ಬಾ, ಕಾವ್ಯ ಒಳಗ್ ಬಾ ಅಂದ್ ಎಲ್ಲಾನು ಒಳಗ್ ಕರೆದ್ ಕ್ಯಾಬಿನೆಟ್ ಕುಂಡ್ರಸ್ಕೊಂಡ್, ಆಮೇಲೆ ಹಿಂಗ್ ವಿಚಾರ ಬಂದೈತಿ, ಅವ್ರು ಸರ್ ಹಿಂದ ಕುರ್ಸಿ ಬೆನ್ನ ಹಚ್ಚಿ ಕುಂತ ಬಿಡೋರು. ಹಿಂಗ್ ನನಗೊಂದ್ ಐಡಿಯಾ ಬಂದೈತಿ, ನಿಮ್ದು ಎಲ್ಲಾರ್ದು ಏನೇನ ಒಪಿನಿಯನ್ ಹೇಳಿರತ್ತ. ಆಮೇಲೆ ಅವ್ರ ಡಿಸ್ಕಷನ್ ಚಾಲು ಆಗೋದು. ಅದು ಬಾ ಮಜಾ ಬರ್ತೈತಿ ನನಗೆ ಬ್ರೈನ್ ಸ್ಟಾರ್ಮಿಂಗ್ ಸೆಷನ್. ಇಂಟ್ರೆಸ್ಟಿಂಗ್. ಯಾಕಂದ್ರ ನಾರ್ಮಲಿ ಹಿಂಗ್ ಅಡ್ವೊಕೇಟ್ಸ್ ಇಂಟರ್ನ್ಸಿಗಾಗ್ಲಿ ಟೈಮ್ ಕೊಡೋದ್ ಬಹಳ ಕಮ್ಮಿ. ಅಂದ್ರ ಅವ್ರು ಕೆಲವೊಬ್ರು ಭೇಟಿನೂ ಆಗಂಗಿಲ್ಲ. ಇಂಥದ್ರಾಗ ನಿಮಗ್ ಇಂಥ ಚಲೋ ಅಡ್ವೊಕೇಟ್ ಸಿಕ್ಕ್ಯಾರ, ಡೈಲಿ ಟೈಮ್ ಕೊಡ್ತಾರ ಅಂದ್ರ ಇಟ್ಸ್ ಗ್ರೇಟ್. ಆಕ್ಚುಲಿ ನಿಮ್ ಗ್ರೇಟ್ ಅದ. ಆಮೇಲೆ ನೆಕ್ಸ್ಟ್ ಏನಂದ್ರೆ, ಈಗ ಸ್ಟೂಡೆಂಟ್ಸ್ ಒಳಗ ಒಂದ್ ಕ್ವಶನ್ ಏನದ, ಇಂಗ್ಲಿಷ್ ನಮ್ಗ್ ಸರಿ ಬರಂಗಿಲ್ಲ. ಆಮೇಲೆ ನಾ ಬಹಳ ಜನ ಸ್ಟೂಡೆಂಟ್ಸ್ ಕಡೆ ಕೇಳಿದ್ದೇನೆ, ಇಂಗ್ಲಿಷ್ ನನಗ್ ಸರಿ ಬರಂಗಿಲ್ಲ ಅಂತಾರ. ಮತ್ ಏನಂದ್ರೆ ಇನ್ನೊಂದ್ ಅಡ್ಡಿ ಏನಾಗ್ಲಿಕ್ಕತ್ತದ, ಎಕ್ಸ್ಪೆನ್ಸಸ್ ನಾವ್ ಹೆಂಗ್ ನೋಡ್ಕೊಳ್ಳೋದು. ಯಾಕಂದ್ರೆ ಡೆಲ್ಲಿ ಕಾಸ್ಟ್ಲಿ ಅಂತ ಅವ್ರ ತಲೆಗ್ ಕೂತ್ ಬಿಟ್ಟೈತಿ. ಪೇರೆಂಟ್ಸ್ ಹೆಂಗ್ ಕನ್ವಿನ್ಸ್ ಮಾಡೋದು. ಇಂಗ್ಲಿಷ್ ಅಂದ್ರ ಲ್ಯಾಂಗ್ವೇಜ್ ಬ್ಯಾರಿಯರ್ ಒಂದ್ ಕಡೆ, ಅಂದ್ರೆ ಎಕ್ಸ್ಪೆನ್ಸಸ್ ಬ್ಯಾರಿಯರ್ ಒಂದ್ ಕಡೆ ಆಗ್ಬಿಟ್ಟದ. ಸೊ ನಿಮ್ದ್ ಏನ್ ಅಭಿಪ್ರಾಯ ಅದ ಅದ್ರ ಮೇಲೆ? ನೀವಿಲ್ಲಿ ಎರಡ್ ಆಸ್ಪೆಕ್ಟ್ ಬಗ್ಗೆ ಮಾತಾಡ್ರಿ. ಒಂದು ಇಂಗ್ಲಿಷ್ ಲ್ಯಾಂಗ್ವೇಜ್ ಬಗ್ಗೆ, ಮತ್ತೆ ಎರಡನೇದು ಎಕ್ಸ್ಪೆನ್ಸಸ್ ಬಗ್ಗೆ. ನಾ ಎರಡನೇ ಆಸ್ಪೆಕ್ಟ್ ಮೊದ್ಲು ಡಿಸ್ಕಸ್ ಮಾಡಕ್ ಇಚ್ಛಿಸ್ತೀನಿ. ಏನಂದ್ರೆ ಇಂಗ್ಲಿಷ್ ಒಟ್ಟ ನೆಸೆಸರಿ ಇಲ್ಲ, ನೀವು ಬರೀ ಕನ್ನಡ ಇಟ್ಕೊಂಡು ಅಲ್ಲಿ ಹೋಗ್ಬೋದು ಅಂತ ನಾ ಹೇಳಂಗಿಲ್ಲ. ಯಾಕಂದ್ರೆ ಸುಪ್ರೀಂ ಕೋರ್ಟ್ ಅವ್ರು ಕಂಪಲ್ಸರಿ ಇಂಗ್ಲಿಷ್ ನೆಸೆಸರಿ ಐತಿ. ನೀವು ಹೆಚ್ಚು ಕಲಿಬೇಕು, ಹೆಚ್ಚು ಮಂದಿಗೆ ಜೋಡ ಎಕ್ಸ್ಪೋಜರ್ ಆಗ್ಬೇಕು ಅಂದ್ರೆ ನಿಮಗೆ ಇಂಗ್ಲಿಷ್ ಬರಾಕಬೇಕ. ಆದ್ರೆ ನಾ ಇಂಗ್ಲಿಷ್ ಬರಂಗಿಲ್ಲ, ನಾ ಅಲ್ಲಿ ಹೋಗಕ್ ಆಗಂಗಿಲ್ಲ ಅಂತ ಹೇಳೋದು ಇಲ್ಲ. ನಮ್ ಫ್ರೆಂಡ್ ಒಬ್ಬ ಇದ್ದ, ಅವ್ನ್ ಫುಲ್ ಕನ್ನಡ ಮೀಡಿಯಂ, ಆಮೇಲೆ ಅವ್ನ್ ಕನ್ನಡನಾಗ ಎಕ್ಸಾಮ್ ಬರೀತಾನ. ಖರೆ ಅವ ಏನದ ಅವನು ಸುಪ್ರೀಂ ಕೋರ್ಟಿಗೆ ಬಂದು ಇಂಟರ್ನ್ಶಿಪ್ ಮಾಡಿದ 1 ತಿಂಗಳು ಸಕ್ಸಸ್ಫುಲಿ. ಅವಂಗೂ ಎಲ್ಲ ಕಲ್ಕೊಳಕ್ ಸಿಕ್ತು. ಅದಕ್ಕ ನಾವು ಏನದ ಇಂಗ್ಲಿಷ್ ಬರಂಗಿಲ್ಲ ಅಂತ ಕುಂಡ್ರುದು ಅಲ್ಲ, ಇಂಗ್ಲಿಷ್ ಕಲಿಯಾಕ್ ಟ್ರೈ ಮಾಡ್ಬೇಕು. ಆಮೇಲೆ ಎದಕ್ಕಂದ್ರೆ ನಮ್ಗೆ ಎಷ್ಟ್ ನಾವು ಹೆಚ್ಚ್ ಭಾಷೆ ಕಲಿತೀವಿ ಅಷ್ಟ್ ನಮಗ್ ಹೆಚ್ಚ್ ಎಕ್ಸ್ಪೋಜರ್ ಸಿಗ್ತೈತಿ. ಅದಕ್ಕ ಇಂಗ್ಲಿಷ್ ಕಲಿಯಾಕ್ ಟ್ರೈ ಮಾಡ್ಬೇಕು. ಇಂಗ್ಲಿಷ್ ಬರ್ಲಿಲ್ಲ ಅಂದ್ರೂ ಅಸಾಧ್ಯತೆ ಏನಿಲ್ಲ. ಯಾಕಂದ್ರೆ ಬೇಸಿಕ್ ಇಂಗ್ಲಿಷ್ ಮ್ಯಾನೇಜಬಲ್. ಯಾಕಂದ್ರೆ ಡೆಲ್ಲಿ ಡೈವರ್ಸ್ ಪ್ಲೇಸ್ ಐತಿ, ಅಲ್ಲಿ ಎಲ್ಲಾ ರೀಜನ್ ದಿಂದಾನು ಮಂದಿ ಅದಾರ. ಆಮೇಲೆ ಏನದ ಇಂಗ್ಲಿಷ್ ಬಂದವರಟ ಸರ್ವ ಇಲ್ಲ. ಅದಕ್ಕೆ ನೀವು ಒಂದ್ ಸ್ವಲ್ಪ ಬೇಸಿಕ್ ಇಂಗ್ಲಿಷ್ ಇದ್ರೂ ಮ್ಯಾನೇಜಬಲ್ ಹೋಗಲ್ ಮಾಡ್ಬೋದು. ಆಮೇಲೆ ನೀವು ಯಾವಾಗಲೂ ನಾವ್ ಯಾವಾಗ್ಲೂ ಟ್ರೈ ಮಾಡ್ಕೋತಿರ್ಬೇಕು. ನಮಗ್ ಇಂಗ್ಲಿಷ್ ಬಾಳ್ ಟಫ್ ಇತ್ತಂದ್ರೆ ಕರ್ನಾಟಕದಿಂದ ಬಹಳ ಸೀನಿಯರ್ ಅಡ್ವೊಕೇಟ್ಸ್ ಗಳು ಅದಾರ. ಅಲ್ಲಿ ಕರ್ನಾಟಕದವ್ರ ಅಡ್ವೊಕೇಟ್ಸ್ ಅದಾರ, ಆಮೇಲೆ ಕರ್ನಾಟಕದ ಸೀನಿಯರ್ ಅಡ್ವೊಕೇಟ್ಸ್ ಅದಾರ. ಅವ್ರ ಕಡೆ ಅಪ್ಲೈ ಮಾಡಿದ್ವಿ ಅಂದ್ರೆ ದೇ ವಿಲ್ ಶೋರ್ಲಿ ಹ್ಯಾವ್ ಅವ್ರ ನಮ್ಮನ್ನ ಫೇವರ್ ಮಾಡ್ತಾರೆ. ಫೇವರ್ ಮಾಡಿ ನಮಗ್ ಒಂದ್ ಸ್ವಲ್ಪ ಫೇವರಬಲ್ ಪ್ಲೇಸ್ ನಾಗ ಸೆಟಲ್ ಆಗಿ ಇಂಟರ್ನ್ಶಿಪ್ ಕೊಡಿಸಿ ಕಲಿಯೋಕ ಅಪರ್ಚುನಿಟಿ ಅವ್ರು ಕೊಡಿಸ್ತಾರ ಅನ್ನೋದು ವಿಶ್ವಾಸ ಐತಿ. ಇದು ಒಂದು ಇಂಗ್ಲಿಷ್ ಆಸ್ಪೆಕ್ಟ್ ಆಗ. ಮತ್ತೆ ಎಕ್ಸ್ಪೆಂಡಿಚರ್ ಅಂದ್ರೆ ಎಕ್ಸ್ಪೆನ್ಸಸ್ ಅಂದ್ರೂ ಹಾಕಾವ್. ಖರೆ ನೀವು ಒಂದ್ ಚಲೋ ಸೀನಿಯರ್ ಅಡ್ವೊಕೇಟ್ ಕಡೆ ಆಫೀಸ್ನಾಗ ತಗೊಂಡ್ರಿ ಅಂದ್ರೆ ನಿಮಗ ಲಂಸಮ್ ಸ್ಟೈಪೆಂಡ್ ಸಿಗ್ತೈತಿ. ಸ್ಟೈಪೆಂಡ್ ಯೂಶಲಿ ನನಗ ಫಸ್ಟ್ ನಾ ಮಾಡಿದ ಫಸ್ಟ್ ಇಂಟರ್ನ್ಶಿಪ್ ಬಿಟ್ರೆ ಉಳ್ಕಿದ್ ಎಲ್ಲಾ 4 ಇಂಟರ್ನ್ಶಿಪ್ ಒಳಗೆ ನನಗೆ ಸ್ಟೈಪೆಂಡ್ ಸಿಕ್ಕಾವ್. ಆಮೇಲೆ ಸ್ಟೈಪೆಂಡ್ ಡೆಲ್ಲಿ ಒಳಗೆ ಸೀನಿಯರ್ ಅಡ್ವೊಕೇಟ್ 15,000 to 20,000 ತನಕ ಸ್ಟೈಪೆಂಡ್ ಕೊಡ್ತಾರೆ. ಆಮೇಲೆ ಆದ್ರೆ ಎಲ್ಲಿ ಯಾವ ಅಡ್ವೊಕೇಟ್ ಗಳು ಸ್ಟೈಪೆಂಡ್ ಕೊಡ್ತಿರ್ತಾರಲ್ಲ ಅವ್ರ ಕಡೆ ಕಾಂಪಿಟೇಷನ್ ಒಂದ್ ಸ್ವಲ್ಪ ಹೆಚ್ಚಿರ್ತೈತಿ. ಅವ್ರ ಇಂಟರ್ವ್ಯೂ ಕಂಡಕ್ಟ್ ಮಾಡ್ತಾರ, ಒಂದ್ ಸ್ವಲ್ಪ ಮಂದಿ ಟೆಸ್ಟ್ ಕಂಡಕ್ಟ್ ಮಾಡ್ತಾರ, ಒಂದ್ ಸ್ವಲ್ಪ ಮಂದಿ ಸ್ಟ್ರಿಕ್ಟ್ ಸ್ಕ್ರೂಟಿನಿ ಮಾಡ್ತಾರ ಸಿವಿದ. ಅದಕ್ಕೆ ನೀವು ನಿಮ್ ಲೀಗಲ್ ಅಕ್ಯುಮೆಂಟ್ ಆಮೇಲೆ ನಿಮ್ ಸಿವಿ ಸ್ಟ್ರಾಂಗ್ ಇತ್ತಂದ್ರೆ ನೀವು ಚಲೋ ಸ್ಟೈಪೆಂಡ್ ಪೇ ಮಾಡೋ ಆಫೀಸಿಗೆ ಆರಾಮ್ಸೆ ಹೋಗ್ಬೋದು. ಆಮೇಲೆ ಅವ್ರು ನಿಮ್ಗೆ ಏನ್ 15,000 20,000 ಕೊಡ್ತಾರಲ್ಲ ಅದ್ರದಿಂದ ನಿಮ್ದೆಲ್ಲಾ ಎಕ್ಸ್ಪೆನ್ಸಸ್ ಕಟ್ ಔಟ್ ಆಗ್ತಾವ. ನಿಮಗ್ ಹೋಗೋಣ ನೀವು ಹೋಗುದ್ ಬರೋದ್ ಹಿಡ್ಕೊಂಡ ಅಲ್ಲಿ ಇರುದು, ಅಲ್ಲಿ ಏನದ. ಆಮೇಲೆ ಡೆಲ್ಲಿ ಏನದ ನಮ್ ಬೆಳಗಾವ್ ಗತೆ ಬೆಂಗಳೂರ್ ಗತೆ ಬಾಳ ತುಟ್ಟಿಲ್ಲ. ಏನದ ಅಲ್ಲಿ ಫುಡ್ ಚೀಪ್ ಅದ, ಫುಡ್ ನಿಮಗ ಬೇಸಿಕಲಿ ಸಿಗ್ಬೋದು. ಆಮೇಲೆ ಊರ್ ತುಂಬಾ ಗುರುದ್ವಾರ ಅದಾವ. ಗುರುದ್ವಾರ ಹೋಗಿ ಊಟ ಮಾಡಿ ನೀವು ಆರಾಮ ಏನದ ನಿಮ್ದು ಎಕ್ಸ್ಪೆನ್ಸಸ್ ಎಷ್ಟೊಂದು ಕಾಟ ಮಾಡ್ಬೋದು. ಖರೆ ಸ್ಟೇ ತುಟ್ಟೈತಿ. ಯಾಕಂದ್ರೆ ಸ್ಟೇ ಡೆಲ್ಲಿ ಒಳಗ್ ಜಗಾನೇ ಇಲ್ಲಿ.
ಅದಕ್ಕೆ ಅವ್ರ ಸ್ಟೇ ಒಂದ್ ತುಟ್ಟೈತಿ. ಖರೆ ನೀವು ಲಕ್ಷ್ಮೀನಗರ್ನಂತ ಪ್ಲೇಸ್ ಒಳಗ್ ಇದ್ರಂದ್ರ ಅಲ್ಲಿ ನಿಮ್ಗೆ ಸ್ಟೇನು ರೀಸನೇಬಲ್ ಸಿಗ್ತೈತಿ. ಆಮೇಲೆ ಎಷ್ಟೊಂದ್ ಜನ ಸೀನಿಯರ್ ಅಡ್ವೊಕೇಟ್ಗಳು ತಮ್ಮ ಆಫೀಸ್ನಾಗ ಏನದ ಇಂಟರ್ನ್ಸ್ ಗಳಿಗೆ ಸ್ಟೇ ಜಾಗ ಮಾಡಿರ್ತಾರ. ಆಫೀಸ್ ಇರ್ತೈತಿ ದೊಡ್ಡದ, ಮ್ಯಾಲ ಒಂದ್ ದೊಡ್ಡ ರೂಮ್ ಇರ್ತೈತಿ, ಅಲ್ಲಿ ಇಂಟರ್ನ್ ಗಳಿಗೆ ಇರಾಕ್ ವ್ಯವಸ್ಥೆ ಮಾಡಿರ್ತಾರ. ಯಾರು ಹಿಂಗ್ ಸ್ಟೇ ಅದು ವ್ಯವಸ್ಥೆ ಮಾಡ್ತಾರ ಅವ್ರು ಸ್ಟೈಪೆಂಡ್ ಕೊಡೋದು. ಆಮೇಲೆ ನೀವು ಎಕ್ಸ್ಪೆನ್ಸ್ ಹಾಕಿ ಹೋದ್ರೂ ಏನ್ ವೇಸ್ಟ್ ಇಲ್ಲ. ಅವ್ರು ಸ್ಟೈಪೆಂಡ್ ಕೊಡ್ಲಿಲ್ಲ, ನೀವು ಸ್ವಂತ ಎಕ್ಸ್ಪೆನ್ಸ್ ನಾಗ ಹೋದ್ರ ಅಂದ್ರೂ ಏನು ವೇಸ್ಟ್ ಇಲ್ಲ. ಯಾಕಂದ್ರೆ ಬೇರೆ ಫೀಲ್ಡ್ ದವ್ರು, ಇದು ಇಂಜಿನಿಯರಿಂಗ್ ಆಗಲಿ ಉಳ್ದವ್ರಾಗಲಿ, ಅವ್ರು ತಮ್ಮ ಇಂಟರ್ನ್ಶಿಪ್ ಮೇಲೆ ಎಷ್ಟೊಂದು ಖರ್ಚು ಮಾಡ್ತಾರೆ, ಪ್ರೊಫೆಷನ್ ಮೇಲೆ ಎಷ್ಟೊಂದು ಖರ್ಚು ಮಾಡ್ತಾರೆ. ನಾವು ಲಾನಾಗ ನಮ್ದು ಅಷ್ಟು ಎಕ್ಸ್ಪೆನ್ಸಸ್ ಇರಂಗಿಲ್ಲ. ನಾವು ಒಂದ್ ಖರ್ಚು ಹಾಕೊಂಡು ಡೆಲ್ಲಿ ಹೋದ್ರೂ ಇಟ್ ಈಸ್ ಟೋಟಲಿ ವರ್ತ್ ಇಟ್. ನೀವೆಲ್ಲ ಕಲ್ಯಾಕ್ ಸಿಗ್ತೈತಿ, ಎಕ್ಸ್ಪೋಜರ್ ಸಿಗ್ತೈತಿ, ಖರ್ಚು ಹಾಕೊಂಡು ಹೋದ್ರೂ ಏನು ತಪ್ಪಿಲ್ಲ. ಖರೆ ನೀವ್ ಏನ್ರೆ ಸ್ವಂತ ಅಪ್ಲೈ ಮಾಡಿ ಸೀನಿಯರ್ ಅಡ್ವೊಕೇಟ್ ಕಡೆ ಸ್ಟೈಪೆಂಡ್ ಮೊದ್ಲ ನೀವು ಮಾತಾಡ್ಕೋಬೇಕು, ಸ್ಟೈಪೆಂಡ್ ಕೊಡ್ತಾರೋ ಇಲ್ಲ ಅಂತ. ಹಂಗ್ ಮಾತಾಡ್ಕೊಂಡು ನಿಮ್ಮ ಏನದು CV ಚಲೋ ಇತ್ತು, ಲೀಗಲ್ ಎಕ್ಯುಮೆಂಟ್ ಚಲೋ ಇತ್ತು ಅಂದ್ರೆ ಆರಾಮ್ ನೀವು ವಿತೌಟ್ ಎನಿ ನಿಮ್ಮ ಮೇಲೆ ಏನು ಸ್ವಂತ ಪರ್ಸನಲ್ ಬರ್ಡನ್ ಬೀಳಾರ್ದು ಆರಾಮ್ ಹೋಗಿ. ನೀವ್ ಹೇಳ್ದಂಗ್ ಕರೆನ, ಅದು ಆಕ್ಚುಲಿ ವರ್ತ್ ಇಟ್. ನಾವ್ ಎಷ್ಟು ದುಡ್ಡು ಹಾಕಿದ್ರು ವೇಸ್ಟ್ ಅಂತ ಆಗಂಗಿಲ್ಲ, ಯಾಕಂದ್ರೆ ಎಕ್ಸ್ಪೋಜರ್ ಅಷ್ಟ ಸಿಗ್ತದ. ಇಟ್ಸ್ ವರ್ತ್ ಅಲ್ಲಿ ಹಾಕ್ಬೇಕಂದ್ರ. ಅಂಡ್ ಲಾಸ್ಟ್ ಕ್ವಶನ್ ಅಂಡ್ ಇಂಪಾರ್ಟೆಂಟ್ ಕ್ವಶನ್ ಇಸ್, ವಾಟ್ ಸಜೆಷನ್ ವುಡ್ ಯು ಲೈಕ್ ಟು ಗಿವ್ ಟು ಅಪ್ಕಮಿಂಗ್ ಲಾಯರ್ಸ್? Upcoming lawyers with regard to the Supreme Court internship, ನಾ ಏನ್ರ ಸಜೆಷನ್ಸ್ ಕೊಡ್ಬೇಕಂದ್ರ, ಸುಪ್ರೀಂ ಕೋರ್ಟ್ ನಾಗ ನೀವು ಇಂಟರ್ನ್ಶಿಪ್ ಮಾಡೋದಿರಿ ಅಂದ್ರ ನೀವು ಎಷ್ಟ್ ಜಲ್ದಿ ಚಾಲೂ ಮಾಡ್ತೀರ ಅಷ್ಟ್ ಜಲ್ದಿ. ಅಡ್ವೊಕೇಟ್ ಗಳು ಎಲ್ಲ ಸೀನಿಯರ್ ಫೈನಲ್ ಇಯರ್ ದವ್ರನ್ನ ಪ್ರಿಫರ್ ಮಾಡ್ತಾರ. ಖರೆ ನೀವು ಜಲ್ದಿ ಚಾಲೂ ಮಾಡ್ರಿ. ಅದ ಹೇಳ್ದಾರಲ್ಲ, ನಿಮಗ ಎದರ್ದ ಅಂಜಿಕೆ ಇರ್ತೈತಿ, ವಾಟ್ ಯು ಫಿಯರ್ ಯು ಜಂಪ್ ಇನ್ ದ ಸೆಂಟರ್ ಆಫ್ ಇಟ್ ಅಂತ ಹೇಳ್ತಾರ. ಅಂದ್ರೆ ನಿಮ್ಗೆ ಎದರ್ದ ಅಂಜಿಕೆ ಇರ್ತೈತಿ ಅದ್ರ ನಡು ಹೋಗ್ಜಿಕೆ, ಹಂಗಾಗಿ ಅದರಿಂದನೇ ನಿಮ್ ಅಂಜಿಕೆ ಕಡಿಮೆ ಆಕೇತ ಅಂತ ಹೇಳ್ತಾರ. ಅದಕ್ಕ ನಿಮಗ ಫೈನಲ್ ಇಯರ್ ಸ್ಟೂಡೆಂಟ್ಸ್ ಗೆ ನಮಗ್ ಏನ್ ಇರ್ತೈತಿ, ಮುಂದ್ ಏನ್ ಆಕೇತಿ, ಮುಂದ ಪ್ರೊಫೆಷನ್ ಹೆಂಗ ನಾವು ಪ್ರಾಮಿಸಿಂಗ್ ಪ್ರೊಫೆಷನ್ ಐತೆ ಇಲ್ಲ, ಮುಂದ್ ನಾವ್ ಹೆಂಗ್ ಬೆಳೆಸ್ಕೋಬೇಕು ಕ್ಯಾರಿಯರ್. ಮತ್ ಫಸ್ಟ್ ಜನರೇಷನ್ ಅಡ್ವೊಕೇಟ್ಸ್, ಫಸ್ಟ್ ಜನರೇಷನ್ ಲಾಯರ್ಸ್ ನಮ್ಮಂತವ್ರಿಗಂತೂ ಇನ್ನ ಅಷ್ಟು ಡೌಟ್ಫುಲ್ ಇರ್ತೈತಿ ಹೆಂಗ್ ಮುಂದ್ ಹೋಗ್ಬೇಕು ಅನ್ನೋದು. ಖರೆ ನಿಮ್ದು ಎಲ್ಲ ಡೌಟ್ಸ್ ಕ್ಲಾರಿಫೈ ಆಗೋದು ನೀವು ಇದ್ರ ಸೆಂಟರ್, ಈ ಪ್ರೊಫೆಷನಲ್ ಸೆಂಟರ್ ಒಳಗೆ ಸಿಗೋಣ. ಆಮೇಲೆ ಈ ಪ್ರೊಫೆಷನಲ್ ಸೆಂಟರ್ ಎಲ್ಲೈತಿ, ಸುಪ್ರೀಂ ಕೋರ್ಟ್ ಅಲ್ಲಿ ಹೋಗೋಣ. ನಿಮಗ್ ಫುಲ್ ಕ್ಲಾರಿಟಿ ಸಿಗ್ತೈತಿ. ಏನ್ ನಿಮಗ ಎಲ್ಲಾದ್ರಕಿಂತ ಹೆಚ್ಚಾಗಿ ನಿಮಗ ಈ ಸೀನಿಯರ್ ಅಡ್ವೊಕೇಟ್ಸ್ ಅಸೋಸಿಯೇಷನ್ ಒಳಗ ನಿಮ್ ಪ್ರೊಫೆಷನ್ ಬಗ್ಗೆ ನಿಮಗೆ ಒಂದು ರೆಸ್ಪೆಕ್ಟ್ ಹುಟ್ಟತೈತಿ. ನೀವು ಇಲ್ಲಿ ಏನದ ನಾವು ಕಾಲೇಜ್ ಒಳಗೆ ಏನೋ ಒಂದ್ ಮಾಡ್ಕೋತಿರ್ತೀವಿ, ನಮಗ್ ನಮ್ ಪ್ರೊಫೆಷನ್ ಬಗ್ಗೆ ಅಷ್ಟು ಬಿಲಾಂಗಿಂಗ್ನೆಸ್ ಇರ್ಲಿಲ್ಲ ಅಂದ್ರೂ ಅಲ್ಲಿ ಹೋಗಿ ಅವ್ರ ಇಂಟೆಲೆಕ್ಚುಯಲ್ ವರ್ಕ್ ಮಾಡೋದು ನೋಡಿ, ಅಲ್ಲಿ ಏನದ ಇದು ಕಾನ್ಸ್ಟಿಟ್ಯೂಷನಲ್ ಮ್ಯಾಟರ್ಸ್ ಅದು ಡಿಸ್ಕಷನ್ ನೋಡಿ, ನಿಮ್ ಪ್ರೊಫೆಷನ್ ಗೋಸ್ಕರ ನಿಮಗೊಂದು ರೆಸ್ಪೆಕ್ಟ್ ಹುಟ್ಟತೈತಿ. ಆಮೇಲೆ ನಿಮಗ್ ಬಿಲಾಂಗಿಂಗ್ನೆಸ್ ಹುಟ್ಟತೈತಿ. ನಾವ್ ಬಂದ್ರೆ ಇಲ್ಲಿ ಬರ್ಬೇಕು, ಮಾಡಿದ್ರೆ ಹಿಂಗ್ ಮಾಡ್ಬೇಕು ಅನ್ನೋ ಭಾವನೆ ಹುಟ್ಟತೈತಿ. ಆಮೇಲೆ ಎಲ್ಲದಕ್ಕಿಂತ ಹೆಚ್ಚಾಗಿ ಕ್ಲಾರಿಟಿ ಬರ್ತೈತಿ, ಹೆಂಗ ಏನ್ ಮಾಡ್ಬೇಕು, ಮಾಡಕ್ ಆಕೇತೋ ಇಲ್ಲೋ. ನಾ ಏನದ ಈ KKV ಸರ್ ಆಫೀಸ್ ದಿಂದ ಹೊಳ್ಳಿ ಬಂದಾಗಿಂದ ನಾ ಎಷ್ಟೊಂದು ಮೊದ್ಲಾನೆ ಟೆನ್ಷನ್ ಇತ್ತು, ಮುಂದ್ ಹೆಂಗ್ ಆಕೇತಿ, ಏನ್ ಆಕೇತಿ, ಮಾಡಕ್ ಬರ್ತೈತೋ ಇಲ್ಲೋ. ಆದ್ರೆ ಈಗ ಒಂದ್ ಏನ್ ದಾರಿ ಐತಿ, ದಾರಿ ಟಫ್ ಐತಿ, ಖರೆ ದಾರಿ ದೂರ ಐತಿ, ಖರೆ ಮಾಡಕ್ ಬರ್ತೈತಿ ಅನ್ನೋ ಕಾನ್ಫಿಡೆನ್ಸ್ ಇದೆಲ್ಲ ನಿಮಗ್ ಅಲ್ಲಿ ಹೋಗಂದ್ರೆ ಸಿಗ್ತೈತಿ. ಅದಕ್ಕೆ ಎಲ್ಲಾರು ಹೋಗ್ಬರ್ರಿ ಅನ್ನೋದು ಇಷ್ಟನ ಹೇಳ್ತೀನಿ. ಅದಂತೂ ಕರೆಕ್ಟ್. ಯಾಕಂದ್ರೆ ಎಕ್ಸ್ಪೀರಿಯನ್ಸ್ ಅವ್ರವ್ರದ ಬೇರೆ ಇರ್ತದ. ಹೋಗ್ ಬಂದಾಗ ಅವ್ರ ಎಕ್ಸ್ಪೀರಿಯನ್ಸ್ ಏನ್ ಅನುಭವಿಸ್ತಾರ ಅವ್ರಿಗೆ ಗೊತ್ತಾಗ್ತದ. ಅಂಡ್ ದಿಸ್ ವಾಸ್ ಅ ಗ್ರೇಟ್ ಡಿಸ್ಕಷನ್ ವಿತ್ ಯು. ಅಂಡ್ ಥ್ಯಾಂಕ್ ಯು, ನೀವು ಪಾಸಿಟಿವ್ಲಿ ರೆಸ್ಪಾಂಡ್ ಕೊಟ್ರಿ ನಮಗ. ಆಮೇಲೆ ನೀವು ರೆಡಿ ಆದ್ರಿ ನಮ್ದು ಎಪಿಸೋಡ್ 2 ಪಾರ್ಟ್ ಆಗಾಕ. ಅಂಡ್ ವಿ ಆರ್ ವೆರಿ ಗ್ರೇಟ್ಫುಲ್ ಫಾರ್ ದ್ಯಾಟ್. ಅಂಡ್ ಇವನ್ ಸ್ಟೂಡೆಂಟ್ಸಿಗೆ ನಿಮ್ ಏನ್ ಹೇಳಿದ್ರಿ ಇವತ್ತು ಬಹಳ ಯೂಸ್ಫುಲ್ ಆಗೋದದ. ಅಂಡ್ ಥ್ಯಾಂಕ್ ಯು ವೆರಿ ಮಚ್. ಅಂಡ್ ಆಲ್ಸೋ ನೀವು ಎಲ್ಲ follow Spectacles of Law. We are on Instagram, YouTube and LinkedIn, so that you don't miss any updates. Thank you, Ravi. I thank especially this channel Spectacles of Law, because what it has been doing, and especially Vijayta, because the concern that she has been showing towards the students of law, had it been shown towards us when we were in the first and second year, and had these been suggestions given to us, then the things would have been different. But whatever she is doing for the students is totally appreciable, and I appreciate that. And I thank her for calling me here, and I thank the Spectacles of Law. I wish that many students book their tickets to Delhi, and may they learn several things in Supreme Court, and I wish that this has been helpful to them. Thank you. Yes, thank you so much. Thank you.